ಓಂ ಶಾಂತಿ. ಈಗ ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಕಲಿಯುಗದ ಅಂತಿಮ ಮತ್ತು ನಮ್ಮೆಲ್ಲರ ಅಂತಿಮ ಜನ್ಮ ಅನ್ನೋದು ಸಹ ಗೊತ್ತಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಸತ್ಯಯುಗ ಬರುತ್ತೆ ಅನ್ನೋದು ಸಹ ನಮಗೆ ಗೊತ್ತಿದೆ. ನಮ್ಮೆಲ್ಲರ ಬ್ರಾಹ್ಮಣರೆಲ್ಲರಿಗೂ ಸಹ ನಮಗೆ ಗೊತ್ತಿದೆ. ಆದರೆ ಬಾಬಾ ಯಾವಾಗ ಅವತರಣೆಯಾದರೂ ಭೂಮಿ ಮೇಲೆ ಆವಾಗಿಂದನೂ ಸಹ ತಿಳಿಸ್ತಾನೆ ಬಂದಿದ್ದಾರೆ, ಇದು ಕಲಿಯುಗದ ಅಂತಿಮ ಆಗಿದೆ, ಡ್ರಾಮಾ ಪೂರ್ತಿಯಾಗಿದೆ, ಮತ್ತೆ ಪುನರಾವರ್ತನೆ ಆಗುತ್ತೆ, ಹೊಸ ಯುಗ ಬರುತ್ತೆ, ಹೊಸ ಯುಗಕ್ಕೆ ತಯಾರಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ತಿಳಿಸ್ತಾನೆ ಬಂದಿದ್ದಾರೆ. ನನ್ನನ್ನು ನೆನಪು ಮಾಡಿ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ, ಜನ್ಮ ಜನ್ಮಾಂತರದ ಒಂದು ಪಾಪಗಳು ಅನ್ನುವಂತಹದ್ದು ಸಮಾಪ್ತಿ ಆಗತ್ತೆ, ಸತ್ಯಯುಗದ ದೈವಿ ಸಂಸ್ಕಾರಗಳು ಧಾರಣೆ ಆಗತ್ತೆ ಅಂತ ತಿಳಿಸ್ತಾನೆ ಬಂದಿದ್ದಾರೆ. ಈಗ ಕಲಿಯುಗ ವಿನಾಶದ ಸಮಯ ಅನ್ನುವಂತಹದ್ದು ಅತಿ ಹತ್ತಿರದಲ್ಲಿದೆ ಅಂತಲೂ ಸಹ ತಿಳಿಸ್ತಾ ಬಂದರು. ಆದರೆ ಯಾರೂ ಸಹ ನಂಬಲಿಲ್ಲ ಅಲ್ವಾ. ನಂಬಿಕೆ ಅನ್ನುವಂತಹದ್ದು ಯಾರ ಹತ್ರನೂ ಸಹ ನಂಬಿಕೆ ಅನ್ನುವಂತಹದ್ದು ಇಲ್ಲ. ಯಾವಾಗಲೂ ಸಹ ಇವರೇನು ವಿನಾಶ ವಿನಾಶ ಅಂತ ಹೇಳ್ತಾರೆ, ಇನ್ನು ವಿನಾಶನೇ ಆಗಿಲ್ಲ, ಇವ್ರು ಬರೀ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಿದ್ರು. ಈಗ ನೋಡಿ, ಯಾರು ನೋಡಿದ್ರು ಅಷ್ಟೇ ಭವಿಷ್ಯ ಹೇಳೋವಂಥವ್ರು, ಜ್ಯೋತಿಷ ಹೇಳೋವಂಥವ್ರು ಇರ್ಬೋದು, ನಾಗಸಾಧುಗಳಂತೆ, ಅವರೆಲ್ಲರೂ ಸಹ ಹೇಳ್ತಿದ್ದಾರೆ ಈಗ ಕಲಿಯುಗದ ಅಂತಿಮ ಸಮಯ ಆಗಿದೆ, ಈಗ ವಿನಾಶ ಆಗತ್ತೆ. ಈಗ ಅವರೇ ಪ್ರಚಾರ ಮಾಡ್ತಿದ್ದಾರೆ, ಎಲ್ಲೂ ನೋಡಿದ್ರು ಸಹ ಅದೇ ಇದೆ, ಕಾಲಜ್ಞಾನ ಅದು ಇದು ಅಂತ ಹೇಳಿ. ಯಾಕಂದರೆ ಈಗ ಪ್ರತಿಯೊಂದು ವ್ಯಕ್ತಿಗೂ, ಮನುಷ್ಯನಿಗೂ ಸಹ ಅರ್ಥ ಆಗ್ತಾ ಇದೆ ಕಲಿಯುಗದ ಒಂದು ಅಂತಿಮ ಸಮಯ ಅನ್ನುವಂತಹದ್ದು. ಈಗಲೂ ಸಹ ಸ್ವಲ್ಪ ಸಮಯ ಅನ್ನೋದು ಏನಿದೆ, ಯಾಕಂದರೆ ನಮ್ಮ ಒಂದು ಪುರುಷಾರ್ಥಕ್ಕೆ ಸಮಯ ಅನ್ನುವಂಥದ್ದು ತುಂಬ ಇಲ್ಲ, ಪರಿವರ್ತನೆಗೆ ಸಮಯ ಇದೆ. ಏನು ಅಂದರೆ ಪ್ರಕೃತಿ ಅನ್ನುವಂತಹದ್ದು ಈಗ ಕ್ಲೀನಿಂಗ್ ಪ್ರೊಸೆಸನ್ನು ಶುರು ಮಾಡ್ಕೊಳ್ಳುತ್ತೆ. ಏನು ಪ್ರಕೃತಿ ಅನ್ನೋಂತಹದ್ದು ಮತ್ತೆ ಎಲ್ಲ ಕಡೆನೂ ಅಷ್ಟೇ, ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗುವಂತಹದ್ದಿದೆ. ಮಹಾಭಾರತ ಯುದ್ಧ ನಡೀತಿದೆ, ಮನೆಯಲ್ಲೂ ಮಹಾಭಾರತ ಯುದ್ಧ ನಡೀತಿದೆ, ಗೃಹ ಯುದ್ಧಗಳು ನಡೆಯೋದಿದೆ ಅಲ್ವಾ, 3ನೇ ಮಹಾಯುದ್ಧ ನಡೆಯೋದಿದೆ, ಎಲ್ಲನೂ ಸಹ ತಿಳಿಸಿದ್ದಾರೆ. ಸಿವಿಲ್ ವಾರ್ಸ್ ಎಲ್ಲ ಆಗೋದಿದೆ ಅಂತೆಲ್ಲನೂ ಸಹ ತಿಳಿಸಿದ್ದಾರೆ. ಎಲ್ಲ ಕಡೆ 4 ಕಡೆ ಗೊಂದಲದ ಒಂದು ವಾತಾವರಣ ಇದ್ದಾಗ ನಾವು ಕೂತ್ಕೊಂಡು ಭಗವಂತನ ಜೊತೆ ನಾವು ಸಂಬಂಧವನ್ನು ಜೋಡಿಸ್ತೀವಿ, ಯೋಗ ಮಾಡ್ತೀವಿ ಮನಸ್ಸು ಬುದ್ಧಿಯಿಂದ, ಅಂದರೆ ಅದು ಕಷ್ಟದ ಮಾತು. ಗೊಂದಲದ ವಾತಾವರಣ, ದುಃಖದಲ್ಲಿರುವಾಗ ನಾವು ನೆಮ್ಮದಿಯಿಂದ ಕೂತು ಯೋಗನೂ ಸಹ ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಸಮಯದಲ್ಲಿ. ಅದಕ್ಕೆ ತಂದೆ ಹೇಳ್ತಾರೆ, ಆ ಸಮಯಕ್ಕಿಂತ, ಆಹಾಕಾರದ ಸಮಯಕ್ಕಿಂತ ಮುಂಚೆನೆ ನೀವು ನೆನಪು ಮಾಡಿ ಶ್ರೀಮತದಂತೆ ನಡೆದು ಆತ್ಮದ ಒಂದು ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳಿ, ಜೊತೆಗೆ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆ ಸಮಯ ಅನ್ನುವಂತಹದ್ದು ಅತಿ ಶೀಘ್ರದಲ್ಲಿದೆ. ಆ ಸಮಯ ಸಮಾಪ್ತಿಯಾಗುವಂತಹ ಸಮಯ ಏನಾಗಿದೆ, ಅತಿ ಶೀಘ್ರದಲ್ಲಿದೆ. ಅದರಿಂದ ಸಂಪಾದನೆ ಮಾಡ್ಕೊಳ್ಳಿ. ಈ ಸಂಪಾದನೆ ಅವಿನಾಶಿ ಆಗಿದೆ, ಯಾಕಂದರೆ ಅವಿನಾಶಿ ತಂದೆಯಿಂದ ಸಿಗುವಂತಹ ಪ್ರಾಪ್ತಿ ಅವಿನಾಶಿಯಾಗೇ ಇರುತ್ತೆ ಜನ್ಮ ಜನ್ಮಾಂತರಗಳು. ಯಾಕಂದರೆ ಇಡೀ ಕಲ್ಪಕ್ಕೆ, ಇಡೀ 5000 ವರ್ಷಗಳಿಗೆ ನಮ್ಮ ಜೀವನವನ್ನು ನಾವು ಈ ಸಮಯದಲ್ಲೇ ನಾವು ರೂಪಿಸ್ಕೊಳ್ತಾ ಇದ್ದೀವಿ. ನಮ್ಮ ಒಂದು ಭಾಗ್ಯದ ರೇಖೆಯನ್ನು ನಾವು ಈಗಲೇ ಹೇಳ್ಕೊತಾ ಇದ್ದೀವಿ, ಅದೃಷ್ಟದ ರೇಖೆಯನ್ನು ಹೇಳ್ಕೊತಾ ಇದ್ದೀವಿ. ಇಡೀ ಕಲ್ಪಕ್ಕೆ ಸಂಸ್ಕಾರಗಳನ್ನು ತುಂಬಿಕೊಳ್ತಾ ಇದ್ದೀವಿ. ಇಡೀ ಕಲ್ಪಕ್ಕೆ ನಾವು ಕಲ್ಪದಲ್ಲಿ ಹೇಗಿರಬೇಕು, ಸುಖ ಶಾಂತಿ ನೆಮ್ಮದಿ, ಮತ್ತು ನಮಗೆ ಒಳ್ಳೆಯ ಸಂಬಂಧಗಳು ಬೇಕು, ಒಳ್ಳೆಯ ಜೀವನ ಬೇಕು, ಅದೆಲ್ಲನೂ ಸಹ ಈ ಒಂದು ಸಮಯದಲ್ಲೇ ನಾವು ತಯಾರು ಮಾಡ್ಕೊಳ್ಬೇಕಾಗಿದೆ. ಯಾಕಂದರೆ ಇಡೀ ಕಲ್ಪಕ್ಕೆ ಈ ಸಮಯನೇ, ಸಂಗಮ ಯುಗದ ಸಮಯನೇ ಬುನಾದಿ ಆಗಿದೆ. ಆದ್ದರಿಂದ ಈ ಸಮಯ ಬಿಟ್ಟರೆ ಮತ್ತೆ ಯಾವತ್ತೂ ಸಹ ನಾವು
ತಯಾರು ಮಾಡ್ಕೊಳ್ಳೋಕ್ಕೆ, ಸಂಪಾದನೆ ಮಾಡ್ಕೊಳ್ಳೋಕ್ಕೂ ಸಹ ನಾವು ಆಗೋದಿಲ್ಲ. ಯಾಕಂದರೆ ಜನ್ಮಾಂತರಗಳು ನಮಗೆ ಜೊತೆ ಬರುತ್ತೆ. ಬಾಬಾ ಗ್ಯಾರಂಟಿ ಕೊಡುವಂತಹದ್ದು 21 ಜನ್ಮಗಳು, ಆದರೆ ಅದು ನಮಗೆ 5,000 ವರ್ಷಗಳು ಸಹ ನಮಗೆ ಕೆಲಸಕ್ಕೆ ಬರುತ್ತೆ. ಈಗ ನೀವೇನಾದರೂ ಒಂದು ಫ್ಯಾನ್ ತಗೋತೀರಾ, ಅವ್ರೇನು ಹೇಳ್ತಾರೆ 5 ವರ್ಷ ಅಷ್ಟೇ ಗ್ಯಾರಂಟಿ ವಾರಂಟಿ ಅಂತ ಹೇಳ್ತಾರೆ. ಆದರೆ ಅದು ಏನಾಗುತ್ತೆ, 50 ವರ್ಷ ಬೇಕಾದರೂ ಕೂಡ ಅದು ಬಾಳಿಕೆ ಬರುತ್ತೆ ಅಲ್ವಾ? ಕೆಲವೊಂದು ಹಾಗೆ ಇರುತ್ತೆ ತಾನೆ. ಅಂದರೆ 10 ವರ್ಷ ಆದರೂ 15 ವರ್ಷ ಆದರೂ ಸಹ ಬಾಳಿಕೆ ಬರುತ್ತೆ. ಅಂದರೆ ವಾರಂಟಿ ಅಂತ ಇಷ್ಟು ವರ್ಷ ಅಂತ ಕೊಟ್ಟಿರ್ತಾರೆ. ಕೆಲವೊಂದೆಲ್ಲ ನೀವು ನೋಡಿರ್ತೀರಲ್ಲ, 1 ವರ್ಷ ಇವಾಗ 1 ವರ್ಷನೇ ತಗೊಳ್ಳಿ, 1 ವರ್ಷ ವಾರಂಟಿ ಅಂತಾರೆ, ಆದರೆ ಅದು 5 ವರ್ಷ ಬರುತ್ತೆ ಅಲ್ವಾ? 50 ವರ್ಷನೂ ಬೇಡ, 1 ವರ್ಷ ಅಂತ ತಿಳ್ಕೊಳ್ಳಿ, ಅದು 5 ವರ್ಷ ಬರುತ್ತೆ. ಹಾಗೆ ತಂದೆ ಗ್ಯಾರಂಟಿ ಏನು ಕೊಡ್ತಾರೆ, ವಾರಂಟಿ ಏನು ಕೊಡ್ತಾರೆ, 21 ಜನ್ಮಗಳು ಅಂತ ಹೇಳ್ತಾರೆ. ಅಂದರೆ 2,500 ವರ್ಷ, 2,500 ವರ್ಷ ಗ್ಯಾರಂಟಿ ಕೊಡ್ತಾರೆ. ಆಮೇಲೆ ಸಹ ಮತ್ತೆ 2 ಕಲ್ಪನೂ ಸಹ ನಮಗೆ ಅವು ಕೆಲಸ ಮಾಡುತ್ತೆ, ನಮ್ಮ ಜೊತೆ ಇರುತ್ತೆ ಕೂಡ, ನಮಗೆ ಸಹಯೋಗವನ್ನು ಕೊಡುತ್ತೆ ಕೂಡ. ಅದರಿಂದ ನಾವು ಸಂಪಾದನೆ ಮಾಡ್ಕೊಳ್ಳುವಂಥ ಸಮಯ ಯಾವುದಾಗಿದೆ, ಇದೇ ಆಗಿದೆ. ನಾವು ಈ ಸಮಯದಲ್ಲಿ ನಾವು ನೆಪಗಳನ್ನು ಹೇಳ್ಕೊಳ್ತಾ ಹೋದರೆ ನಾವು ಮತ್ತೆ ಸಂಪಾದನೆ ಯಾವಾಗ ನಾವು ಮಾಡ್ಕೊಳ್ಳೋದು ಅಲ್ವಾ? ಸಂಪಾದನೆ ಮಾಡ್ಕೊಳ್ಳುವಂಥ ಸಮಯ ನೋಡಿ, ಈಗ ಲೌಕಿಕದಲ್ಲೂ ಅಷ್ಟೇ ಅಲ್ಲ, ವಯಸ್ಸಿದ್ದಾಗ, ಸಮಯ ಇದ್ದಾಗ ದುಡಿದೆ, ಮತ್ತೇನಾದರೂ ಪರಿಸ್ಥಿತಿ ಬಂದಾಗ, ಇಲ್ಲ ಏನಾದರೂ ಕೂತ್ಕೊಂಡಾಗ, ವಯಸ್ಸಾದಾಗ, ಅವಾಗ ಎಲ್ಲಿರುತ್ತೆ ದುಡ್ಡು ಅಲ್ವಾ? ಚೆನ್ನಾಗಿ ವಯಸ್ಸಿದ್ದಾಗ ದುಡಿದು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡ್ರೆ ಕಷ್ಟದ ಸಮಯದಲ್ಲಿ, ಪರಿಸ್ಥಿತಿಗಳ ಒಂದು ಸಮಯದಲ್ಲಿ ಏನಾಗುತ್ತೆ, ಅದು ನಮಗೆ ಕೆಲಸಕ್ಕೆ ಬರುತ್ತೆ ಅಲ್ವಾ? ಅಂದರೆ ಅದು ಕಷ್ಟದ ಸಮಯದಲ್ಲಿ ನಮಗೆ ಕೆಲಸಕ್ಕೆ ಬರುತ್ತೆ. ಯಾವಾಗ ನಾವು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಆಗ ಅದು ನಮಗೆ ಕೆಲಸಕ್ಕೆ ಬರುತ್ತೆ ಅಲ್ವಾ? ಹಾಗೆ ಈಗ ನಾವೇನು ಸಂಪಾದನೆ ಮಾಡ್ಕೊಂಡು ಇಟ್ಕೋತೀವಿ ಈ ಸಮಯದಲ್ಲಿ, ಈ ಸಂಗಮ ಯುಗದ ಸಮಯದಲ್ಲಿ ತಂದೆಯಿಂದ ನಾವು ಪ್ರಾಪ್ತಿಗಳನ್ನು ಪಡ್ಕೊಳ್ತೀವಿ. ತಂದೆಯನ್ನು ನೆನಪು ಮಾಡಿ, ತಂದೆಯ ಒಂದು ಶ್ರೀಮತದ ಅನುಸಾರವಾಗಿ ನಡೆದು ನಾವು ಏನನ್ನು ನಾವು ಪಡ್ಕೊಳ್ತೀವಿ ಈ ಸಮಯದಲ್ಲಿ, ಅದು ನಮಗೆ ಈ ಜನ್ಮನೂ ಸಹ ಮತ್ತು ಭವಿಷ್ಯದಲ್ಲೂ ಸಹ ನಮಗೆ ಸಹಯೋಗ ಕೊಡುತ್ತೆ, ನಮಗೆ ನಮ್ಮ ಜೊತೆ ಇರುತ್ತೆ ಅಂತ ಬಾಬಾ ತಿಳಿಸ್ತಾರೆ. ಈಗ ನೋಡಿ, ಲೌಕಿಕದಲ್ಲಿ ನೋಡಿಪ್ಪ ಇಂಥ ಕೆಲಸ ಇದೆ, 1 ಮಂತ್ ಅಷ್ಟೇ ಒಂದು ಸ್ಕೀಮ್ ಇರುತ್ತೆ ಅಲ್ವಾ? ಒಂದು 1 ಮಂತ್ ಅಂತ ಒಂದು ಪೀರಿಯಡ್ ಇರುತ್ತೆ, ಆ ಪೀರಿಯಡಲ್ಲಿ ಮಾತ್ರನೇ ಆ ಒಂದು ಕೆಲಸ ಅನ್ನೋದಿರುತ್ತೆ. ಈ ಒಂದು ಮಂತಲ್ಲಿ ನೀವು ಎಷ್ಟಾದರೂ ದುಡ್ಕೋಬೋದು, ನಿಮಗೆ ಅದು ಒಂದು ಚಾನ್ಸ್ ಕೊಡ್ತಾರೆ ಅಲ್ವಾ? ಎಷ್ಟಾದರೂ ದುಡ್ಕೋಬೋದು, ತುಂಬ ದುಡ್ಡು ಸಿಗುತ್ತೆ ಅಂತಂದಾಗ ಮತ್ತೆ ಏನು ಮಾಡ್ತಾರೆ ಹೇಳಿ? ಆ ಸಮಯದಲ್ಲಿ ಸುಮ್ಮನೆ ಕೂತ್ಕೋತಾರೆ, ಹೋದ್ರೆ ಹೋಗ್ಲಿ ಬಿಡು ಅಂತ ಏನಾದರೂ ಸುಮ್ಮನೆ ಕೂತ್ಕೋತಾರಾ? ಇಲ್ಲ ಅಲ್ಲ. ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಅಯ್ಯೋ ಹುಷಾರಿಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಹೊಟ್ಟೆಗೆ ಊಟ ಬೇಡವಾ, ಮಕ್ಕಳಿಗೆ ಬೇಡವಾ, ಮನೆ ಸಂಭಾಲನೆ ಮಾಡೋದಕ್ಕೆ ಬೇಡವಾ, ಸಂಸಾರಕ್ಕೆ ಬೇಡವಾ, ಹುಷಾರಿಲ್ಲ ಅಂತ ಕೂತ್ಕೊಂಡ್ರೆ ಏನೋ ಕೆಲ್ಸಕ್ಕೆ ಹೋದರೆ ಅಷ್ಟೋ ಇಷ್ಟೋ ಸಿಗುತ್ತಲ್ಲ, ಜೀವನಕ್ಕಾಗತ್ತಲ್ಲ, ಹೋಗ್ತಾರೆ. ಹುಷಾರಿಲ್ಲ ಅಂತ ಕೂಡ ಇರೋದಿಲ್ಲ ಅಲ್ವಾ? ಊಟ ಬಿಟ್ಟಾದ್ರೂ ಸಹ ಹೋಗ್ತಾರೆ. ಅಂಥದ್ರಲ್ಲಿ ಈಗ ತಂದೆ ಬಂದು ಎಲ್ಲಿಂದ, ಪರಂಧಾಮದಿಂದ ನಮಗೋಸ್ಕರ ಪ್ರಾಪ್ತಿಗಳನ್ನು, ಸುಖ, ಶಾಂತಿ, ಸಂಪತ್ತು, ಆರೋಗ್ಯ ಎಲ್ಲವನ್ನ ಅಂಗೈಯಲ್ಲಿ ಇಟ್ಕೊಂಬಂದಿದ್ದಾರೆ ನಮಗೋಸ್ಕರ ಕೊಡೋದಕ್ಕೆ. ಈ ಸಮಯದಲ್ಲೇನೆ, ಈ ಸಮಯದಲ್ಲಿ ನಾವು ತಗೊಂಡಿಲ್ಲ ಅಂದರೆ ಮತ್ತೆ ನಾವು ಯಾವಾಗ ತಗೊಳ್ಳೋದು ಹೇಳಿ? ಈ ಸಮಯದಲ್ಲಿ ನಾವು ತಗೊಳಕ್ಕಾಗಿಲ್ಲ ಅಂದರೆ ಯಾವಾಗ ತಗೊಳಕ್ಕಾಗತ್ತೆ? ತಗೊಂಬಂದಿದ್ದಾರೆ, ಮತ್ತೆ ನಾವು ತಗೊಳ್ಬೇಕು. ಈ ಸಮಯ ಈಗ ಅವ್ರು ಕೊಡ್ತಿರುವಂತಹ ಸಮಯ, ನಾವು ಎಷ್ಟಾದ್ರೂ ತಗೊಳ್ಬೋದು. ಈಗ ಅದಕ್ಕೆ ಹೇಳ್ತಾರೆ ತೆರೆದಿಟ್ಟಿರುವಂತಹ ಭಂಡಾರ, ಬೋಲಾ ಭಂಡಾರ ಅಂತ ಹೇಳ್ತಾರೆ. ಓಪನ್ ಆಗಿದೆ ಅಲ್ವಾ? ಲಾಕರ್ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ, ಎಷ್ಟು ಬೇಕಾದ್ರೂ ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ತಗೊಳ್ಳುವಂತಹ ಸಮಯ ಇದೇ ಆಗಿದೆ.
ನಾವು ನೆಪಗಳೇ ಹೇಳೋದಿಲ್ಲ ಅಲ್ಲ. ಲೌಕಿಕದಲ್ಲಿ ನಾವೇನಾದ್ರೂ ನೆಪಗಳು ಹೇಳ್ತೀರಾ, ಅದು ಬೇಕು ಇದು ಬೇಕು, ಹಂಗಾಗುತ್ತೆ ಹಿಂಗಾಗುತ್ತೆ, ನಾನು ಬರೋದಿಲ್ಲ, ಅದಕ್ಕೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತೇನು ಹೇಳೋದಿಲ್ಲ ಅಲ್ಲ. ಆ ಸಂಪಾದನೆ ಅಯ್ಯೋ ಫಸ್ಟು ಮಾಡ್ಕೊಂಬಿಡೋಣ, ಆಮೇಲೆ ಏನಿದ್ರು ಮಾಡೋದಿದ್ರೆ ಇದ್ದೇ ಇರುತ್ತೆ, ಇವಾಗ ಸಂಪಾದನೆ ಮಾಡ್ಕೊಂಬಿಟ್ರೆ ಸಾಕು ಅಲ್ವಾ, ಆ ಒಂದು ಯೋಚನೆ ಇರುತ್ತಲ್ವಾ. ಮತ್ತು ನಾವು ಇದಕ್ಕೆ ಎಷ್ಟು ಅಂದರೆ ಆ ಅಲ್ಪಕಾಲಿಕ ಒಂದು ಸಂಪಾದನೆಗೆ ನಾವು ಅಷ್ಟೊಂದು ವ್ಯಾಲ್ಯೂ ಕೊಡ್ತೀವಿ ಅಂದರೆ ಇದು ಅವಿನಾಶಿ ಅಲ್ವಾ, ಸದಾಕಾಲಿಕ ಅಲ್ವಾ, 5,000 ವರ್ಷಕ್ಕೆ ಕೊಡ್ತಿರುವಂತಹ ಒಂದು ಪ್ರಾಪ್ತಿ ಅಲ್ವಾ ಇದು. ನಾವು ಇದರಲ್ಲಿ ನಾವು ನೆಪಗಳು ಹೇಳ್ತೀವಿ ಅಂದರೆ ಅಲ್ವಾ, ಅಲ್ಲಿ ಅದು ಬೇಕು ಇದು ಬೇಕು, ಅದು ಮಾಡಬೇಕು ಇದು ಮಾಡಬೇಕು, ನನ್ನ ಮಕ್ಕಳಿಗೆ ಓದಿಸ್ಬೇಕು, ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು, ಎಷ್ಟೊಂದು ನಾವು ನೆಪಗಳು ಹೇಳ್ತೀವಿ. ನಮ್ಗೆ ಸಮಯನೇ ಇಲ್ಲ ಅಂತ ಹೇಳ್ಬಿಡ್ತೀವಿ ನಾವು. ಸ್ವಯಂ ತಂದೆನೇ ಅಂಗೈಯಲ್ಲಿ ಇಟ್ಟು ತಂದಿದ್ದಾರೆ, ಆದರೆ ಅದನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಸಮಯ ಇಲ್ಲ ಅಂತ ನಾವು ಹೇಳ್ಬಿಡ್ತೀವಿ. ಯಾಕೆ ಅಂದರೆ ಅದರ ಒಂದು ಮಹತ್ವ ಅನ್ನುವಂತಹದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈಗ ಸಮಯ ಇಲ್ಲ ಅಲ್ವಾ. ಈಗ ಬಾಬಾ ಹೇಳ್ತಾರೆ ಸಂಗಮ ಯುಗ ಅನ್ನುವಂತಹದ್ದು ಎಷ್ಟು ವರ್ಷ, 100 ವರ್ಷ ಅಂತ. ಅದರಲ್ಲಿ 89ನೇ ವರ್ಷದಲ್ಲಿ ಇದೆ ಅಲ್ವಾ. ಇವಾಗ 89ನೇ ಶಿವ ಜಯಂತಿಯನ್ನು ನಾವು ಶಿವರಾತ್ರಿಯನ್ನು ನಾವು ಆಚರಣೆ ಮಾಡ್ಕೊಂಡ್ವಿ ಹೇಳ್ತಾರೆ. ಓಕೆ, ಇನ್ನೂ 100 ವರ್ಷ ಅಂತ ಹೇಳಿದ್ದಾರೆ, 89 ಅಲ್ವಾ, ಇನ್ನೂ 11 ವರ್ಷ ಇದೆ ಅಲ್ವಾ, ಬಿಡು. 11 ವರ್ಷ ಏನಿದೆ, 11 ವರ್ಷ ನಮಗೆ ಪುರುಷಾರ್ಥಕ್ಕೆ ಕೊಡ್ತಾರೆ ಸಮಯ. ಪುರುಷಾರ್ಥಕ್ಕೆ ಕೊಡ್ತಾರ. ಪ್ರಕೃತಿ ಕ್ಲೀನ್ ಆಗೋದು ಬೇಡವಾ? ಕ್ಲೀನಿಂಗ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆ ಅಲ್ವಾ. ಪ್ರಕೃತಿಯ ಒಂದು ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಅದಕ್ಕೋಸ್ಕರ ಸಮಯ ಕೊಡಬೇಕಲ್ಲ. ಯಾವಾಗಲೂ ನಮ್ಮ ಪುರುಷಾರ್ಥಕ್ಕೆ ಸಮಯ ಕೊಟ್ಕೊಂಡಿದ್ದಾರೆ, ಬಟ್ ಅದಕ್ಕೆ ಯಾವಾಗ ನಾವು ಕೊಡೋದು? ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಈಗಿಲ್ಲ ಅಂದರೆ ಇನ್ಯಾವತ್ತೂ ಇಲ್ಲ ಅಂತಾರಲ್ಲ. ಈಗಿಲ್ಲ ಅಂದರೆ ಇನ್ನೆಂದಿಗೂ ಇಲ್ಲ. ನಮ್ಮ ಸ್ಲೋಗನ್ನು ಸಹ ಅದೇ ಇದೆ. ನಾವು ಯಾರಿಗೆ ಬೇಕಾದ್ರೂ ನಾವು ಈ ಸ್ಲೋಗನನ್ನು ತಿಳಿಸ್ತೀವಿ. ಆದರೆ 11 ವರ್ಷ ಇದೆ, ಓಕೆ, ಅದನ್ನು ನಾವು ನಿಖರವಾಗಿ ನಾವು ಹೇಳ್ತೀವಿ. ಬಾಬಾ 100 ವರ್ಷ ಸಂಗಮ ಯುಗ ಅಂತ ಹೇಳಿದ್ದಾರೆ, 89 ಇನ್ನೂ 11 ವರ್ಷ ಇದೆ ಬಿಡು. ಆದರೆ ನಮ್ಮ ಒಂದು ಬದುಕಿನ ಮೇಲೆ, ನಮ್ಮ ಒಂದು ಜೀವನದ ಮೇಲೆ, ನಮ್ಮ ಒಂದು ಜೀವದ ಮೇಲೆ ನಮಗೆ ನಂಬಿಕೆ ಇದೆಯಾ? ಇವತ್ತಿದ್ದೀವಿ, ನಾಳೆ ಇರ್ತೀವಿ ಅನ್ನೋ ನಂಬಿಕೆ ಇದೆಯಾ? ಅದೂ ಬೇಡಪ್ಪ, ಇವಾಗ ಇದ್ದೀವಿ, ಸ್ವಲ್ಪ ಹೊತ್ತಿಗೆ ನೆಕ್ಸ್ಟ್ ಸೆಕೆಂಡಿಗೆ ಇರ್ತೀವಿ ಅನ್ನೋ ನಂಬಿಕೆ ಇದೆಯಾ? ಭರವಸೆ ಇದೆಯಾ? ಇಲ್ಲ ಅಲ್ವಾ. ಹಾಗಿದ್ಮೇಲೆ ಯಾವ ಒಂದು ಭರವಸೆ ಮೇಲೆ ನಾವು ನೆಪಗಳನ್ನು ಹೇಳೋದು? ಒಂದು ಲೌಕಿಕ ಸಂಪಾದನೆಗೇನೆ ನಾವು ನೆಪಗಳಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ. ಸಮಯ ಇಷ್ಟೇ ಕಡಿಮೆ ಇದೆ, ಆ ಸಮಯದ ಒಂದು ಅವಕಾಶವನ್ನು ನಾವು ತಗೊಳ್ಬೇಕು ಅಂತ ಅಂದ್ಕೊಳ್ತೀವಿ ಅಂತಂದಾಗ ಈ ಒಂದು ಪ್ರಾಪ್ತಿ ಅದು 5,000 ವರ್ಷಗಳಿಗೆ ಒಂದು ಸರಿ ಸಿಗುವಂತಹ ಸಮಯ. ಸಂಗಮ ಯುಗನೇ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಯುಗ ಅಂತ ಹೇಳ್ತಾರೆ. ಮತ್ತೆ ಈ ಸಮಯವನ್ನು ನಾವು ದಾಟ್ಬಿಟ್ರೆ ಮತ್ತೆ ನಾವು ಯಾವಾಗ ಪಡ್ಕೊಳ್ಳೋದಿಲ್ಲ. ಈಗಿಲ್ಲ ಅಂದರೆ ಯಾವತ್ತೂ ಇಲ್ಲ, ನೆಕ್ಸ್ಟ್ ಕಲ್ಪನೂ ಇಲ್ಲ. ಯಾಕಂದ್ರೆ ಕಲ್ಪ ರಿಪೀಟು ಹೇಳ್ತಿರ್ತಾರೆ. ಮತ್ತೆ ಈ ಕಲ್ಪದಲ್ಲಿ ನಾವು ತಗೊಂಡಿಲ್ಲ, ನೆಕ್ಸ್ಟ್ ಕಲ್ಪದಲ್ಲೂ ನಾವು ತಗೊಳ್ಳೋ. ಈ ಕಲ್ಪದಲ್ಲಿ ಇಲ್ಲ ಅಂದ್ರೆ ಹೋಗ್ಲು ಬಿಡು, ನೆಕ್ಸ್ಟ್ ಕಲ್ಪದಲ್ಲಾದ್ರೂ ತಗೊಳ್ಳೋಣ. ಅದು ಇಲ್ವೇ ಚಾನ್ಸು ಅಲ್ವಾ. ಈಗ ಈ ಸೆಕೆಂಡೇ ಆಯ್ತು, ನಾವು ಎಷ್ಟೋ ನೆಪಗಳನ್ನ ಹೇಳ್ಕೊಂಡು ಬಂದಿದ್ದೀವಿ. ಈ ಒಂದು ಸೆಕೆಂಡಲ್ಲೇ ನನ್ನ ಶರೀರ ಬಿಟ್ಬಿಟ್ಟೆ ಅಂದ್ರೆ ನಾನೇನು ಪಡ್ಕೊಂಡೆ ಅಲ್ವಾ. ನಾನೇನು ಪಡ್ಕೊಂಡೆ? ಈ ಸೆಕೆಂಡಲ್ಲೇ ನನ್ನ ಶರೀರ ಬಿಟ್ಟೆ ಅಂದರೆ ನಾನೇನು ಪಡ್ಕೊಂಡೆ? ಆಗುತ್ತಾ ಏನಾದರೂ ಪಡ್ಕೊಳ್ಳೋದಕ್ಕೆ? ಪಶ್ಚಾತ್ತಾಪ ಒಂದು ಬಿಟ್ಟರೆ ಬೇರೆ ಏನಾದರೂ ಉಳಿದಿರತ್ತಾ? ಏನು ಉಳಿದಿರೋದಿಲ್ಲ ಅಲ್ಲ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಸಮಯ ಅನ್ನುವಂಥದ್ದು ಅತಿ ಕಡಿಮೆ ಇದೆ. ಮಮ್ಮ ಹೇಗೆ ಅವರು ಬದುಕಿದ್ರೆ ಹೇಳಿ, 6 ಗಡಿ ಅಂತಿಮ ಗಡಿ ಅಲ್ವಾ. ಪ್ರತಿಯೊಂದು ಸೆಕೆಂಡು ಸಹ ಇದು ಅಂತಿಮ ಆಗಿದೆ ಅಂತ ಬದುಕಿದ್ರು ಅವರು. ಅದರಿಂದನೇ ಅವರು ಅಷ್ಟು ತೀವ್ರ ಪುರುಷಾರ್ಥವನ್ನ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಈಗ ಬ್ರಹ್ಮಬಾಬಾನೇ ತಗೊಳ್ಳಿ, ಬ್ರಹ್ಮಬಾಬಾಗೆ ಗೊತ್ತಿತ್ತಪ್ಪ 100 ವರ್ಷ ಸಂಗಮ ಯುಗ ಅನ್ನುವಂತಹದ್ದು ಗೊತ್ತಿತ್ತು. ಆದ್ರೆ ಅವ್ರು 100 ವರ್ಷ ಇದೆ ಬಿಡು ಮಾಡ್ಕೊಂಡ್ರೆ ಆಯ್ತು ಅಂತ ಏನಾದ್ರೂ ಅವ್ರು ನೆಗ್ಲೆಕ್ಟ್ ಮಾಡಿದ್ರ? ನೆಪಗಳು ಹೇಳಿದ್ರ? ಇಲ್ಲ ಸಮಯಕ್ಕೋಸ್ಕರ ಏನಾದ್ರು ಕಾದ್ರ? ಅದಕ್ಕೆ ಮುಂಚೆನೇ ಅವ್ರು ಎವರಡಿಯಾಗಿ ಸಂಪೂರ್ಣ ಆಗ್ಬಿಟ್ರಲ್ಲ, ಕರ್ಮಾತೀತ ಆಗ್ಬಿಟ್ರಲ್ಲ, ಫರಿಸ್ತೆ ಆಗ್ಬಿಟ್ರಲ್ಲ.
ನಂಬರ್ 1 ಆಗ್ಬಿಟ್ರಲ್ಲ ಎಲ್ಲರಿಗಿಂತ ಫಸ್ಟ್ ತಯಾರಾಗ್ಬಿಟ್ರಲ್ಲ ಅವರು ಸಂಪೂರ್ಣವಾಗಿ ಅಲ್ವಾ. ಅಂದ್ರೆ ಸಮಯಕ್ಕೋಸ್ಕರ ಎದುರು ನೋಡಬಾರ್ದು. ಇನ್ನೂ ಸಮಯ ಇದೆ ಬಿಡು ಅಂತ ಅನ್ಕೊಂಡ್ರೆ ಅಂದ್ರೆ ನಾವು ಸೋಮಾರಿಗಳಾಗ್ಬಿಡ್ತೀವಿ. ಅಲ್ಬೆಲ್ಲ ಬಂದ್ಬಿಡುತ್ತೆ, ಹುಡುಗಾಟಿಕೆ ಬಂದ್ಬಿಡುತ್ತೆ, ಆಲಸ್ಯ ಬಂದ್ಬಿಡುತ್ತೆ. ಇನ್ನೂ ಸಮಯ ಇದೆ ಅಲ್ಲ ಬಿಡು, ಮಾಡ್ಕೊಂಡ್ರೆ ಆಯ್ತು ಅಲ್ವಾ. ಈ ಸೆಕೆಂಡೇ ಅಂತಿಮ ಅಂತಂದಾಗ ಆ ಸೋಮಾರಿತನನೂ ಇರೋದಿಲ್ಲ, ಆಲಸ್ಯನೂ ಇರೋದಿಲ್ಲ, ಹುಡುಗಾಟಿಕೆ ಅಲ್ಬೆಲ್ಲಪನ್ ಕೂಡ ಸಹ ಇರೋದಿಲ್ಲ. ಅದಕ್ಕೆ ಮಮ್ಮ ಆ ಒಂದು ಸ್ಲೋಗನ್ ಅನ್ನ ಯಾವತ್ತೂ ಮರೀತಿರ್ಲಿಲ್ಲ. ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ, ಯಾರಿಗೂ ಸಹ ಗೊತ್ತಿಲ್ಲ. ಯಾಕಂದ್ರೆ ಈ ಡ್ರಾಮಾದಲ್ಲಿ ಪ್ರತಿಯೊಂದು ಮೂಮೆಂಟು ಸಹ ಸಸ್ಪೆನ್ಸ್ ಆಗಿದೆ. ಯಾವಾಗ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಅವರು ತೀವ್ರ ಪುರುಷಾರ್ಥವನ್ನ ಮಾಡಿದ್ರು. ಯಾವಾಗ ನಾವು ಈ ಸೆಕೆಂಡ್ ಇದೀವಿ, ನೆಕ್ಸ್ಟ್ ಸೆಕೆಂಡ್ ಇರ್ತವೋ ಇಲ್ಲೋ ಗೊತ್ತಿಲ್ಲ, ಈ ಸೆಕೆಂಡ್ ಅನ್ನ ನಾವು ಪರಮಾತ್ಮನ ನೆನಪಲ್ಲಿ ಕಳಿಬೇಕು, ಸಂಪಾದನೆಯನ್ನ ಮಾಡ್ಕೋಬೇಕು, ಲೆಕ್ಕಾಚಾರಗಳನ್ನ ಸಮಾಪ್ತಿ ಮಾಡ್ಕೋಬೇಕು, ಪುಣ್ಯ ಸಂಪಾದನೆಯನ್ನ ಮಾಡ್ಕೋಬೇಕು ಅನ್ನೋದು ನಮಗೆ ಬರ್ಬೇಕಾಗತ್ತೆ. ಇನ್ನೂ ಸಮಯ ಇದೆ ಅಂದ್ರೆ ಅಲ್ಲಿ ನೆಗ್ಲಿಜೆನ್ಸಿ ಬಂದ್ಬಿಡುತ್ತೆ. ನೆಗ್ಲಿಜೆನ್ಸಿ ಅನ್ನುವಂತಹದ್ದು ನಮಗೆ ಬಂದ್ಬಿಡತ್ತೆ. ಗೊತ್ತಿಲ್ಲ ಅಲ್ಲ, ನಮ್ಮ ಜೀವನದ ಬಗ್ಗೆ ನಮಗೇನೆ ಭರವಸೆ ಗೊತ್ತಿಲ್ಲಲ್ಲ. ನಮ್ಮ ಪ್ರಾಣದ ಯಾವಾಗ ಹೋಗುತ್ತೆ, ಆತ್ಮ ಯಾವಾಗ ಶರೀರ ಬಿಡುತ್ತೆ ಅನ್ನೋದೇ ಗೊತ್ತಿಲ್ಲ ಅಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಇದೆ, ಇದು ನೀವು ಕೇಳಿರ್ಬೋದು ಸಹ. ಒಬ್ಬ ಗುರು ಇರ್ತಾರೆ, ಸಾಧು. ಆ ಸಾಧುಗೆ ಒಬ್ಬ ಶಿಷ್ಯ ಇರ್ತಾನೆ. ಅಂದ್ರೆ ಅವ್ರಿಗೆ ತುಂಬಾ ಶಿಷ್ಯರು ಇರ್ತಾರೆ, ಅದರಲ್ಲಿ ಇವರು ಒಬ್ಬ ಶಿಷ್ಯ ಆಗಿರ್ತಾರೆ. ಆ ಶಿಷ್ಯನಿಗೆ ತುಂಬಾ ಕೋಪ ಜಾಸ್ತಿ ಮಾಡ್ಕೊಳ್ತಿರ್ತಾರೆ. ಇವರು ಸಾಧು ಗುರು ಏನಿದ್ದಾರೆ ಅವರು ತುಂಬಾ ಶಾಂತಿ, ಪ್ರೀತಿ, ಸಹನೆ ಎಲ್ಲ ಇರುತ್ತೆ ಅವ್ರಿಗೆ. ಆಮೇಲೆ ಇವರು ಹೋಗಿ ಕೇಳ್ತಾರೆ, ನೀವು ಯಾರು ಶಿಷ್ಯ ಹೋಗಿ ಕೇಳ್ತಾರೆ ಗುರುಗಳೇ, ನೀವು ಇಷ್ಟು ಶಾಂತಿಯಿಂದ, ಇಷ್ಟು ಪ್ರೀತಿಯಿಂದ ಇರ್ತೀರಾ, ಕೋಪನೇ ಮಾಡ್ಕೊಳ್ಳೋದಿಲ್ಲ, ಇದಕ್ಕೆ ಕಾರಣ ಏನು, ಇದರ ಒಂದು ರಹಸ್ಯ ಏನು ಅಂತ ಕೇಳ್ತಾರೆ. ಅದಕ್ಕೆ ನನ್ನ ರಹಸ್ಯ ಏನು ನನಗೆ ಗೊತ್ತಿಲ್ಲ, ನಿನ್ನ ರಹಸ್ಯ ನನಗೆ ಗೊತ್ತು. ಶಿಷ್ಯ ತುಂಬಾ ಆಶ್ಚರ್ಯವಾಗಿ, ನನ್ನ ರಹಸ್ಯ ಅಂತಹದ್ದೇನು ಗುರುಗಳೇ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೀನಿನ್ನೊಂದು 7 ದಿನಗಳಲ್ಲಿ, ಇನ್ನೊಂದು ವಾರದ ಒಳಗಡೆ ನೀನು ಸತ್ತೋಗ್ತೀಯ ಅಂತ ಹೇಳಿದ್ರೆ ನೀನು ತುಂಬಾ ದುಃಖ ಪಡ್ತೀಯ ಅಂತ ಹೇಳ್ತಾನೆ. ಆಗ ಇವರು ಅಂದ್ರೆ ಈಗ ಸಾಮಾನ್ಯ ಒಂದು ವ್ಯಕ್ತಿ, ನಾರ್ಮಲ್ ಆಗಿರೋ ವ್ಯಕ್ತಿ ಹೇಳಿದ್ರೆ ಏನೋ ಬಿಡಿ ಇವರು ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಕಾಮಿಡಿಯಾಗಿ ತಗೊಂಡು ನೆಗ್ಲಿಜೆನ್ಸಿ ಅಂದ್ರೆ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ಬೋದಿತ್ತು. ಆದ್ರೆ ಅವರ ಒಂದು ಗುರುಗಳು, ಸಾಧುಗಳೇ ಹೇಳಿದ್ದಾರೆ ಅಂದ್ರೆ ಹೇಗೆ ನಮ್ದೇ ಇರಕ್ ಸಾಧ್ಯ ಅಲ್ವಾ. ಆಮೇಲೆ ಯೋಚನೆ ಮಾಡ್ದ ಅವನು, ಇರೋದು ನಾನು 7 ದಿನ ಅಲ್ವಾ, 7 ದಿನ ನಾನು ಇರೋವಂಥದ್ದು ಏನ್ ಮಾಡೋದು, ಇಷ್ಟು ದಿನದಿಂದ ನಾನು ಕೋಪ ಮಾಡ್ಕೊಂಬಂದೆ, ಯಾರ್ಯಾರಿಗೂ ದುಃಖ ಕೊಟ್ಟೆ, ಏನೇನೋ ಮಾಡಿದೆ, ಒಳ್ಳೇದಕ್ಕಂತೂ ನನ್ನ ಜೀವನ ನಾನು ಅಂದ್ರೆ ಒಳ್ಳೇದಕ್ಕಂತೂ ನನ್ನ ಸಮಯವನ್ನು ನಾನು ಮುಡುಪಾಗಿಡ್ಲಿಲ್ಲ, ಬರೀ ಕೆಟ್ಟದ್ರಲ್ಲೇನೆ ಬಂದೆ ನಾನು. ಈಗಿರೋದಿನ್ 7 ದಿನ, ಈ 7 ದಿನ ಆದ್ರೂ ಕೂಡ 7 ದಿನ ಆದ್ರೂ ಕೂಡ ನಾನು ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು ನಾನು ಹೋಗೋಷ್ಟೊಳಗಡೆ ಅಂತ ಅವನಲ್ಲಿ ಅಂದ್ರೆ ಅವನೇನೆ ಪರಿವರ್ತನೆಯನ್ನ ತಗೊಂಬಂದ. ಎಲ್ಲರಿಗೂ ಅಂದ್ರೆ ಕೋಪವನ್ನ ಕಡಿಮೆ ಮಾಡ್ಕೊಂಡು ಎಲ್ಲರ ಜೊತೆ ಪ್ರೀತಿಯಿಂದ ವರ್ತನೆ ಮಾಡೋದಕ್ಕೆ ಶುರು ಮಾಡ್ದ. ಎಲ್ಲರ ಜೊತೆ ಪ್ರೀತಿಯಿಂದ ಇರುವಂತಹದ್ದು, ಯಾರಿಗೂ ದುಃಖ ಕೊಡ್ತಾ ಇರ್ಲಿಲ್ಲ. ಮೊದಲು ಯಾರ್ಯಾರಿಗೂ ದುಃಖ ಕೊಟ್ಟಿದ್ರೋ ಅವ್ರ ಹತ್ರ ಎಲ್ಲ ಹೋಗಿ ಕ್ಷಮೆಯನ್ನ ಕೇಳೋದಕ್ಕೆ ಶುರು ಮಾಡ್ದ. ನಾನು ನಿಮ್ಮ ಈ ಕೋಪದಲ್ಲಿ ಆ ಥರ ಮಾತಾಡದೆ, ಈ ಥರ ಮಾತಾಡ್ದೆ, ನಾನು ನಿಮ್ಗೆ ದುಃಖ ಕೊಟ್ಟಿದ್ದೆ, ನನಗೆ ಕ್ಷಮಿಸ್ಬಿಡಿ ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡ್ದ. ಎಲ್ಲ ಒಳ್ಳೆ ಕಾರ್ಯಗಳನ್ನೇ ಮಾಡ್ಕೊಂಬಂದ. ಜಾಸ್ತಿ ಪೂಜೆ ಪುರಸ್ಕಾರಗಳಲ್ಲಿ ಸಮಯವನ್ನ ಕಳೆಯುವಂತಹದ್ದು, ಧ್ಯಾನದಲ್ಲಿ ಸಮಯವನ್ನ ಕಳೆಯುವಂತಹದ್ದು, ಇದ್ರ ಕಡೆನೇ ತುಂಬಾ ಗಮನವನ್ನ ಕೊಟ್ಟ. ಆಮೇಲೆ ಇನ್ನೇನು ಸಮಯ ಬಂತು, 7 ದಿನ ಹೋಗಿತ್ತು, ಇನ್ನ ನನ್ನ ಸಮಯ ಬಂತು, ಇನ್ನು ನಾನು
ಹೊಟ್ಟೋಗ್ತೀನಿ, ಇನ್ನಿರೋದಿಲ್ಲ, ಹೋಗಿ ನಮ್ಮ ಗುರುಗಳ ಒಂದು ಆಶೀರ್ವಾದವನ್ನು ನಾನು ತಗೊಳ್ಳೋಣ ಲಾಸ್ಟು, ಇನ್ನು ಕೊನೆ ಸಮಯ ಅಂತ ಹೇಳಿ ಹೋಗ್ತಾನೆ. ಹೋಗಿ ನಂದು 7 ದಿನ ಮುಗೀತು ಗುರುಗಳೇ, ನನಗೆ ಆಶೀರ್ವಾದ ಮಾಡಿ, ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಸದಾ ಇದ್ದೇ ಇರುತ್ತೆ ಮಗು, ಆಯಿತು ಇದ್ದೇ ಇರುತ್ತೆ, ಸರಿ ನೀನು 7 ದಿನ ಏನು ಕಳೆದೆಯಲ್ಲ ನೀನು, ಆ ದಿನಗಳು ಹೇಗಿತ್ತು, ನೀನು ಮೊದಲು ತುಂಬ ಕೋಪ ಮಾಡ್ಕೊಳ್ತಾ ಇದ್ದೀಯಲ್ಲ, ಆ ಕೋಪದ ಒಂದು ಕಡಿಮೆ ಆಯ್ತಾ, ಈಗಲೂ ಸಹ ಆ 7 ದಿನಗಳಲ್ಲೂ ಕೋಪ ಮಾಡಿಕೊಂಡೇ ಇದ್ದ ನೀನು ಅಂತ ಕೇಳಿದಾಗ, ಇಲ್ಲ ಗುರುಗಳೇ, ನನ್ನ ಕೋಪ ಅನ್ನೋದು ಕಂಪ್ಲೀಟಾಗಿ ಕಡಿಮೆ ಆಯಿತು, ನಾನು ಎಲ್ಲರ ಜೊತೆ ಪ್ರೀತಿಯಿಂದ ವರ್ತಿಸಿದೆ, ಮತ್ತು ನಾನು ಯಾರ್ಯಾರಿಗೂ ಮೊದಲು ದುಃಖ ಕೊಟ್ಟಿದ್ನೋ ಕೋಪದಲ್ಲಿ ಬಂದು ಅವರೆಲ್ಲರಿಗೂ ಹೋಗಿ ನಾನು ಕ್ಷಮೆ ಕೇಳಿದೆ ಅಂತ ಹೇಳ್ತಾನೆ. ಆಗ ಆ ಗುರುಗಳು ನಗ್ತಾ ಹೇಳ್ತಾರೆ, ನನ್ನ ಜೀವನದ ರಹಸ್ಯನೂ ಸಹ ಇದೇ ಆಗಿದೆ. ನೀನು ಕೇಳ್ದಲ್ಲ, ನೀವು ಇಷ್ಟೊಂದು ಪ್ರೀತಿ, ಕೋಪ ಇಲ್ಲದೆ ಶಾಂತಿಯಿಂದ ಸಹನೆಯಿಂದ ಹೀಗಿರ್ತೀರ, ಅದ್ರ ರಹಸ್ಯ ಏನು ಅಂತ ಕೇಳ್ದಲ್ಲ, ಇದೇ ಆಗಿದೆ. ಯಾಕಂದರೆ ನಾನು ಯಾವಾಗ ಬೇಕಾದರೂ ನಾನು ಸಾಯ್ತೀನಿ, ಯಾವಾಗ ಏನು ಬೇಕಾದರೂ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ನನ್ನ ಸಮಯವನ್ನು ನಾನು ಜಾಸ್ತಿ ಒಳ್ಳೆ ರೀತಿಯಲ್ಲಿ ನಾನು ಕಳೆಯೋದಕ್ಕೆ ನಾನು ಇಷ್ಟಪಡ್ತೀನಿ, ಇದೇ ರಹಸ್ಯ ಆಗಿದೆ ಅಂತ ಹೇಳ್ತಾನೆ. ಆಗ ಶಿಷ್ಯನಿಗೆ ಅರಿವಾಗತ್ತೆ, ನನಗೆ ಪಾಠವನ್ನು ಕಲಿಸೋದಕ್ಕೆ, ಜೀವನದ ಒಂದು ಪಾಠವನ್ನು ಕಲಿಸೋದಕ್ಕೆ ಮರಣದ ಭಯವನ್ನು ನನಗೆ ಹುಟ್ಟಿಸಿದ್ದಾರೆ ನಮ್ಮ ಗುರುಗಳು ಅಂತ ಅರ್ಥ ಆಗತ್ತೆ. ನನ್ನ ಒಂದು ಜೀವನ ಅದ ಒಂದು ಪಾಠ ನಾನು ಕಲ್ತ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಮರಣದ ಒಂದು ಭಯವನ್ನ ತರಿಸಿದ್ದಾರೆ ನನಗೆ ಅನ್ನೋದು ಅರ್ಥ ಆಗತ್ತೆ. ಅಂದರೆ ನಾವು ವಾಸ್ತವದಲ್ಲಿ ನಾವು ಮಾಡುವಂತಹದ್ದು, ನಾವು ಯಾವ ಥರ ಇರ್ತೀವಿ ಹೇಳಿ, ನಮಗೆ ಸಾವೇ ಇಲ್ವೇನೋ ಅದೇ ಥರ ನಾವು ನಡ್ಕೊಳ್ಳುವಂಥದ್ದು. ನಮ್ಮ ವ್ಯವಹಾರ, ಜೀವನ, ಮಾತು ಎಲ್ಲನೂ ಸಹ ನಾವು ಸಾಯೋದೇ ಇಲ್ವೇನೋ, ಶಾಶ್ವತವಾಗಿ ಇಲ್ಲೇ ಇದ್ದೋಗ್ಬಿಡ್ತೀವೇನೋ, ಆ ಥರ ನಾವು ವ್ಯವಹಾರಗಳನ್ನು, ವರ್ತನೆಗಳನ್ನು ನಾವು ಮಾಡ್ತಿರ್ತೀವಿ. ಆದರೆ ಪ್ರತಿಯೊಬ್ಬರಿಗೂ ಸಾವಿದೆ ಅನ್ನುವಂತಹದ್ದು, ಇವತ್ತಿರ್ತೀವಿ ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಅನ್ನೋ ಒಂದು ಅರಿವು, ಆ ಒಂದು ಸ್ಮೃತಿ ಇತ್ತು ಅಂತಂದರೆ ಯಾರು ವ್ಯರ್ಥವಾಗಿ ಕಳೆಯೋದಕ್ಕೆ ಸಮಯವನ್ನು ಕೆಟ್ಟದ್ರಲ್ಲಿ ಕಳೆಯೋದಕ್ಕೆ ಇಷ್ಟಪಡೋದಿಲ್ಲ. ಆ ಸಮಯ ಮರ್ತೋಗ್ಬಿಡ್ತಾರೆ. ಅದನ್ನು ಅಲ್ಪಕಾಲಿಕ ಒಂದು ಸುಖ ಸಂತೋಷಗಳಲ್ಲಿ, ಆ ಒಂದು ವ್ಯರ್ಥವಾದಂಥ ಅಲ್ಪಕಾಲಿಕ ಒಂದು ಪ್ರಾಪ್ತಿಗಳಲ್ಲಿ ಏನಾಗ್ಬಿಡ್ತಾರೆ, ಅದರಲ್ಲೇ ಮುಳುಗೋಗ್ಬಿಡ್ತಾರೆ. ಯಾರೇ ಆದರೂ ಅಷ್ಟೇ, ಇನ್ನು ಸ್ವಲ್ಪ ದಿನ ನಾವು ಬದುಕ್ತೀವಿ ಅಂತ ಗೊತ್ತಾದವ್ರಿಗೆ ಎಂಥವ್ರಿಗೂ ಸಹ ಅದು ಪರಿವರ್ತನೆ ಬಂದ್ಬಿಡುತ್ತೆ. ನನ್ನ ಜೀವನ ಇಷ್ಟೇ ಅಲ್ವಾ, ಪರಿವರ್ತನೆ ಅನ್ನೋದು ಅದು ತಂದ್ಬಿಡುತ್ತೆ. ಅದಕ್ಕೆ ನೋಡಿ, ಅದಕ್ಕೆ ಹೇಳೋದು, ಪ್ರತಿಯೊಂದು ಸೆಕೆಂಡು ಅಂತಿಮ ಸೆಕೆಂಡ್ ಆಗಿದೆ. ಅದರ ಒಂದು ಆ ಗಮನ, ಅದ್ರ ಕಡೆ ನಮಗೆ ಗಮನ, ಒಂದು ಅಟೆನ್ಷನ್ ಇದೆ ಅಂದರೆ ನಾವು ತಪ್ಪುಗಳು ಮಾಡೋದಕ್ಕೆ ಹೋಗೋದಿಲ್ಲ. ಅನವಸರವಾಗಿ ನಾವು ಯಾವುದ್ಯಾವುದೋ ಅಂದರೆ ವಿಷಯಗಳಲ್ಲಿ, ನಾವು ಪರಿಸ್ಥಿತಿಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡೋದಕ್ಕೂ ನಾವು ಹೋಗೋದಿಲ್ಲ ಅಲ್ವಾ. ಹಾಗೆ ಇಲ್ಲಿ ನಮಗೆ ತಂದೆ ಏನ್ ತಿಳಿಸ್ತಾರೆ, ಸ್ವಲ್ಪ ಸಮಯ ಇದೆ ಮಕ್ಕಳೇ, ಅತೀ ತಮೋ ಪ್ರಧಾನ ಘೋರ ಒಂದು ಕಲಿಯುಗ ಆಗಿದೆ. ಈಗ ಯಾವಾಗ ಏನ್ ಬೇಕಾದ್ರೂ ಅಚಾನಕ್ಕಾಗಿ ಏನ್ ಬೇಕಾದ್ರೂ ಆಗ್ಬೋದು, ಎವರ್ ರೆಡಿ ಆಗಿರಿ. ಸಮಯದ ಸೂಚನೆಯನ್ನ ಪ್ರಕೃತಿನೂ ಕೊಡ್ತಿದೆ ಅಲ್ವಾ, ತಂದೆನೂ ಸಹ ತಿಳಿಸ್ತಿದ್ದಾರೆ, ಡ್ರಾಮಾನೂ ಕೂಡ ಕೊಡ್ತಿದೆ ಸೂಚನೆಯನ್ನ. ಆದ್ರೆ ನಾವು ಅದ್ರ ಕಡೆ ಗಮನ ಕೊಡ್ತಿಲ್ಲ, ಬರೀ ಇವುಗಳ ಕಡೆನೆ ನಾವು ಮುಳುಗೋಗ್ಬಿಟ್ಟಿದ್ದೀವಿ ಅಲ್ವಾ. ಯಾವ್ದಾದ್ರೂ ಒಂದು ಬೇಕು ಅಂತ ಅಂದಾಗ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀವಿ ನಾವು.
ಈಗಿರೋದು ಪ್ರಪಂಚನೇ ಹಾಗೆ ಅಲ್ಲ. ಈಗ ಏನಾದರೂ ಒಂದು ಬೇಕು ಅಂತಂದ್ರೆ ಒಬ್ರು ತಲೆ ಒಡೆದೋ ಒಬ್ರು ಮೋಸ ಮಾಡಿನೋ ಅದನ್ನ ಪಡ್ಕೋಬೇಕು. ಆ ಒಂದು ಹಠ, ಆ ಒಂದು ಛಲ ಅದಿರುತ್ತೆ. ಕೆಟ್ಟ ದಾರಿಯಲ್ಲಾದರೂ ಹೋಗಿ ನಾನು ಅದನ್ನು ಪಡ್ಕೊಳ್ಬೇಕು ಅನ್ನೋದಿರುತ್ತೆ. ಅದೇ ಆ ಒಂದು ವಸ್ತು ವೈಭವಗಳು ಅವುಗಳಲ್ಲೇನೆ ಏನಾಗ್ಬತ್ತೆ ಅಂದರೆ ಆ ಒಂದು ಆಸೆ, ಆ ಒಂದು ಮೋಹ, ಆ ಒಂದು ಆಕರ್ಷಣೆಗಳು ಎಷ್ಟೆಲ್ಲ ಮೋಸ, ವಂಚನೆ, ಇನ್ನೊಬ್ಬರಿಗೆ ದುಃಖ ಕೊಡೋ ಥರ ಎಷ್ಟು ಆ ಥರ ಪರಿಸ್ಥಿತಿಗಳು ತಂದು ಕೊಟ್ಬಿಡುತ್ತೆ ಅಲ್ವಾ. ಈಗ ಅದಕ್ಕೆ ಹೇಳ್ತಿರೋದು, ಇವಾಗ ಸಂಗಮ ಯುಗ 100 ವರ್ಷ ಓಕೆ, ಅದರಲ್ಲಿ 89 ವರ್ಷ ಕಳೀತಿದೆ ಓಕೆ, ಇನ್ನು 11 ವರ್ಷ ಅಂತ ನಾವು ತಿಳಿತೀವಿ. ಆದರೆ ನನ್ನ ಒಂದು ಸಾವು ಯಾವಾಗ ಆಗತ್ತೆ ನನಗೆ ಗೊತ್ತಿಲ್ಲಲ್ಲ. ನಾನು ಇರ್ತೀನೋ ಇಲ್ಲೋ, ನಾಳೆ ಇರ್ತೀನೋ ಇಲ್ಲೋ ಗೊತ್ತಿಲ್ಲಲ್ಲ. ಮತ್ತು ನನ್ನ ಕಡೆ ನನಗೆ ಗಮನ ಕೊಡಬೇಕಲ್ಲ. ಸಮಯವನ್ನು ನಾವು ಎದುರು ನೋಡುವಂಥದ್ದಲ್ಲ. ನನ್ನ ಒಂದು ಸಮಯ, ಡ್ರಾಮಾದ ಸಮಯ ಅಲ್ಲ, ನನ್ನ ಒಂದು ಸಮಯ ಎಷ್ಟಿದೆ ಇದ್ರ ಕಡೆ ನಾನು ಗಮನ ಕೊಡಬೇಕಾಗತ್ತೆ. ಆ ಒಂದು ಸಮಯದಲ್ಲಿ ನಾನು ಸಂಪಾದನೆ ಮಾಡ್ಕೋಬೇಕು, ಇತರರಿಗೂ ಸಂಪಾದನೆಯನ್ನು ಮಾಡಿಸ್ಬೇಕು, ಸ್ವಪರಿವರ್ತನೆ ಮಾಡ್ಕೋಬೇಕು, ಇತರರಲ್ಲೂ ಪರಿವರ್ತನೆಯನ್ನು ತರೋದಕ್ಕೆ ನಾವು ನಿಮಿತ್ತ ಆಗಬೇಕು. ಇವೆಲ್ಲ ನಮಗೆ ಗಮನ ಅನ್ನೋದು ಇರಬೇಕಾಗತ್ತೆ ಅಂತ ತಿಳಿಸ್ತಿದ್ದಾರೆ ಬಾಬಾ. ನಾವು ಏನೇ ಮಾಡಿದ್ರೂ ಸಹ ಅಲ್ಪಕಾಲಿಕ ಒಂದು ಸುಖಕ್ಕೋಸ್ಕರನೇ ನಾವು ಮಾಡ್ತಾ ಬಂದ್ವಿ ಅರ್ಧಕಲ್ಪದಿಂದ ಅಲ್ವಾ. ಸಂಬಂಧಗಳಿಗೋಸ್ಕರ, ದೇಹಕ್ಕೋಸ್ಕರ ಅಲ್ವಾ, ದೇಹದ ಸಂಬಂಧಗಳಿಗೋಸ್ಕರ ಅಂತಾನೆ ನಾವು ಮಾಡ್ಕೊಳ್ತಾ ಬಂದ್ವಿ. ಆದರೆ ಯಾವುದೂ ಸಹ ನಮ್ಮ ಜೊತೆ ಬರುವುದಿಲ್ಲ ಅನ್ನೋದು ಸಹ ನಮಗೆ ಗೊತ್ತಿದೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ನೀವೇನು ಮನೆ ಬಿಟ್ಟು ಬನ್ನಿ, ಮನೆಯಲ್ಲಿ ಇರೋರನ್ನ ಬಿಟ್ಟು ಬನ್ನಿ, ಸಂಭಾಲನೆ ಮಾಡೋದು ಬಿಟ್ಟು ಬನ್ನಿ ಅಂತೇನು ತಿಳಿಸ್ತಿಲ್ಲ ಅಲ್ಲ, ಹೇಳ್ತಿಲ್ಲ ಅಲ್ಲ. ದೂರ ಮಾಡೋದಕ್ಕೆ ತಂದೆ ಬಂದಿಲ್ಲ ಅಲ್ಲ. ಇನ್ನು ನೀವಿರೋ ಜಾಗದಲ್ಲೇ ನೀವು ಮೊದಲು ಹೇಗೆ ದುಃಖ, ಶಾಂತಿ, ಒಡೆದಾಟ, ಜಗಳ, ಕೋಪ, ಅಸೂಯೆ ಇವುಗಳಿಂದ ಬದುಕ್ತಿದ್ದೀರ ಅಲ್ವಾ, ಈಗ ಅದನ್ನ ಬಿಟ್ಟು ಸುಖ, ಶಾಂತಿ, ಪ್ರೀತಿ, ಸಹಯೋಗ, ಶಾಂತಿಯಿಂದ ಬದುಕ್ರಿ, ಸಹಯೋಗದಿಂದ ಬದುಕ್ರಿ ಅಂತ ತಿಳಿಸ್ತಿದ್ದಾರೆ. ಆ ಮಾರ್ಗ ತಿಳಿಸ್ತಿದ್ದಾರೆ. ಬಿಟ್ಟು ಬನ್ನಿ ಅಂತೇನು ಹೇಳ್ತಿಲ್ಲ. ಅದನ್ನೂ ಸಂಭಾಲನೆ ಮಾಡಿ. ಏನೇ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಮನಸ್ಸು ಬುದ್ಧಿನ ನನಗೆ ಕೊಡಿ, ಮನಸ್ಸು ಬುದ್ಧಿಯಿಂದ ನನ್ನನ್ನು ನೆನಪು ಮಾಡಿ, ಮಿಕ್ಕ ಎಲ್ಲನೂ ಸಂಭಾಲನೆ ಮಾಡಿ. ಯಾವುದನ್ನು ಬಿಡಿ ಅಂತೇನೆ ಹೇಳಿಲ್ಲಲ್ಲ, ನಿಮಿತ್ತವಾಗಿ ಮಾಡ್ತಾ ಹೋಗಿ. ಕರ್ತವ್ಯ ಅಂತ ನಿಮಿತ್ತ ಆಗಿ ಮನೆಯನ್ನು ಸಂಭಾಲನೆ ಮಾಡಿ. ಬಿಟ್ಟು ಬಂದ್ಬಿಡಿ ಅಂತ ನಾನು ಹೇಳ್ತಿಲ್ಲ. ನೀವು ಮೊದಲು ಯಾವ ಥರ ದುಃಖದ ಒಂದು ಜೀವನ ನಡೆಸ್ತಿದ್ರಿ, ಹಾಹಾಕಾರದ ಜೀವನ, ಪರಿಸ್ಥಿತಿಗಳು, ಸಮಸ್ಯೆಗಳು, ಆರ್ಥಿಕವಾಗಿ ಅನಾರೋಗ್ಯ, ಅದು ಇದು ಎಲ್ಲ ಚಿಂತೆ, ಟೆನ್ಷನ್ನು, ಗೊಂದಲ ಇವುಗಳ ಒಂದು ಜೀವನ ಆಗಿತ್ತು. ಈಗ ನಾನು ಬಂದಿದ್ದೀನಿ, ನನ್ನನ್ನು ನೆನಪು ಮಾಡ್ತಾ ಎಲ್ಲ ನನ್ನ ತಂದೆಯದೇ ಆಗಿದೆ, ನಾನು ಅವಾಗೆಲ್ಲ ನಿಮಿತ್ತ ಆಗಿದ್ದೀನಿ ಅಂತ ತಿಳ್ಕೊಳ್ತಾ ನಿಮಿತ್ತ ಭಾವದಿಂದ ಜೀವನವನ್ನ ಮಾಡಿ ಎಲ್ಲ ನನಗೆ ಕೊಡಿ, ಮನಸ್ಸು ಬುದ್ಧಿಯಿಂದ ಎಲ್ಲ ನನಗೆ ಸಮರ್ಪಣೆ ಮಾಡಿ, ನೀವು ನಿಶ್ಚಿಂತವಾಗಿ ನೀವು ನನ್ನನ್ನು ನೆನಪು ಮಾಡ್ತಾ ನಿಮ್ಮ ಒಂದು ಕಾರ್ಯವ್ಯವಹಾರಗಳನ್ನು ನಿಮಿತ್ತವಾಗಿ ನೀವು ಮಾಡ್ಕೊಳ್ತಾ ಹೋಗಿ ಅಂತ ತಿಳಿಸ್ತಿದ್ದಾರೆ ಅಷ್ಟೇ. ಬಿಟ್ಟುಬಿಡಿ ಅಂತೇನು ಹೇಳ್ತಿಲ್ಲ. ನಾವು ಬನ್ನಿ, ಸಮಯ ಕಡಿಮೆ ಇದೆ, ಪರಮಾತ್ಮ ನಮ್ಮೆಲ್ಲರ ತಂದೆ ನಮಗೋಸ್ಕರ ಭೂಮಿ ಮೇಲೆ ಬಂದಿದ್ದಾರೆ, ಈ ಥರ ಜ್ಞಾನವನ್ನು ತಿಳಿಸ್ತಿದ್ದಾರೆ, ಪ್ರಾಪ್ತಿಯನ್ನು ಕೊಡ್ತಿದ್ದಾರೆ. ಇಡೀ ಕಲ್ಪಕ್ಕೆ 21 ಜನ್ಮಗಳಿಗೋಸ್ಕರ ಪ್ರಾಪ್ತಿಯನ್ನು ಕೊಡ್ತಿದ್ದಾರೆ. ಬನ್ನಿ ಅಂತ ಕರೆದ್ರು ನಮಗೆ ಸಮಯ ಇಲ್ಲ ಅಂತ ನಾವು ಹೇಳ್ತೀವಿ ಅಲ್ವಾ. ಅದೇ ಥರ ತಾನೇ ಹೇಳ್ತಾರೆ, ನಾವು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ನಮಗೆ ಸಮಯನೇ, ನಮ್ಗೆ ಊಟ ಮಾಡೋಕ್ಕೆ ಸಮಯ ಇರೋದಿಲ್ಲ, ನಾ ಅಲ್ಲಿಗೆ ಹೆಂಗೆ ಬರಲಿ ಅಂತಾರೆ. ಕೆಲವರು ಹೇಳ್ತಾರೆ, ಅಕ್ಕವ್ರೆ ನಾವು ಈ ಥರ ಮಕ್ಕಳಿಗೆ ಮದುವೆ ಮಾಡಬೇಕು, ಅವ್ರ ಜೀವನವನ್ನು ನಾವು ರೂಪಿಸ್ಬೇಕು, ಜವಾಬ್ದಾರಿ ಇದೆ, ಆಮೇಲೆ ಬರ್ತೀವಿ. ಅವರೆಲ್ಲ ಜವಾಬ್ದಾರಿ ಮುಗಿಸಿ ಬರೋಷ್ಟೊಳಗಡೆ ವಿನಾಶನೇ ಬಂದ್ಬಿಟ್ಟಿರುತ್ತೆ, ಸತ್ಯುಗನೇ ಬಂದ್ಬಿಟ್ಟಿರುತ್ತೆ. ಏನ್ ಸಮಯ ಸಿಕ್ಕಿದೆ ಅದಕ್ಕೆ ಎಕ್ಸಾಂಪಲ್ ಕೊಟ್ರು. ಈಗ ಇಷ್ಟು ಸಮಯ ಅಂತ ಇದೆ, ಈ ಸಮಯದಲ್ಲಿ ಬಂದು ನೀವು ಪಡ್ಕೋಬಹುದು, ಆಮೇಲೆ ಯಾವತ್ತೂ ಇಲ್ಲ. ನಾವೆಲ್ಲರಿಗೂ ಹೇಳ್ತಿರ್ತೀವಲ್ಲ, ಈಗಿಲ್ಲ ಅಂದ್ರೆ ನಿಂದಿಗೂ ಇಲ್ಲ ಅಂತ ಸ್ಲೋಗನ್ನು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅದನ್ನ ಧಾರಣೆಯಲ್ಲಿ ತರಬೇಕಾಗತ್ತೆ ನಾವು. ಆ ಥರ ಹೇಳ್ತಿರ್ತಾರೆ ನೋಡಿ. ಇನ್ನೂ ಒಂದು ಸ್ಟೋರಿ, ಇದ್ರೂ ನೀವು ಕೇಳಿರ್ಬೋದೇನೋ.
ಒಬ್ಬ ತುಂಬ ಒಳ್ಳೆಯ ಋಷಿ ಅಂದರೆ ಯೋಗಿ ಇದ್ರಂತೆ. ಅವರು ಒಂದಿನ ಒಬ್ಬ ವ್ಯಕ್ತಿ ಇದ್ದಾರೆ ಮನೆಯಲ್ಲಿ, ಅವ್ರ ಮನೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಮಾತಾಡಿಸ್ತಾನೆ ಆ ಒಂದು ಋಷಿಗಳನ್ನು. ಮಾತಾಡಿಸಿ ಮನೆಗೆ ಕರೆದು ಸತ್ಕಾರವನ್ನು ಎಲ್ಲ ಮಾಡ್ತಾರೆ. ನೋಡಿ ನಿಮ್ಮ ಜೀವನ ಎಷ್ಟು ಸುಂದರವಾಗಿದೆ, ನಮ್ಮ ಥರ ನಿಮಗೆ ಯಾವುದು ಬಂಧನ ಇಲ್ಲ, ಹೆಂಡತಿ ಮಕ್ಕಳು ಸಂಸಾರ ಅನ್ನೋ ಬಂಧನ ಇಲ್ಲ ನಿಮಗೆ ನಮ್ಮ ಥರ ನೀವೆಷ್ಟು ಆರಾಮಾಗಿ ಮುಕ್ತ ಜೀವನವನ್ನು ನಡೆಸ್ತಿದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ, ನಿಶ್ಚಿಂತವಾಗಿದ್ದೀರಾ, ಸಂತೋಷವಾಗಿದ್ದೀರಾ, ನಮ್ಗೆ ಆ ಥರ ಇಲ್ವೇ ಅಂತ ಹೇಳ್ತಾನೆ ಆ ವ್ಯಕ್ತಿ. ಆಗ ಅವರು ಯೋಗಿ ಹೇಳ್ತಾರೆ, ನಿನ್ಗೆ ಈಗ್ಲೂ ಸಹ ಸಮಯ ಇದೆ, ಬರ್ಬೋದು, ನಿನ್ನ ನಂತರನೇ ನೀನು ಸಹ ಆಗ್ಬೋದು ಅಂತ ಕರೀತಾನೆ. ಆಗ ಹೇಳ್ತಾನೆ, ಇಲ್ಲ ನನ್ನ ಮಕ್ಕಳು ಇನ್ನೂ ಚಿಕ್ಕವರಲ್ವಾ, ಅವ್ರಿಗಿನ್ನ ನಾನು ಬೆಳೆಸ್ಬೇಕು, ಅವ್ರಿಗಿನ್ನೂ ಓದಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು ಬಿಡು ಅಂತ ಹೊರಟೋಗ್ತಾರೆ. ಅವ್ರು ಯಾರು ಋಷಿ ಯಾರಿದ್ದಾರೆ ಅವ್ರು ಹೊರಟೋಗ್ಬಿಡ್ತಾರೆ. ಮತ್ತೆ ಕೆಲವು ವರ್ಷ ಆದಮೇಲೆ ಅದೇ ಮನೆ ಮುಂದೆ ಬರ್ತಾ ಇರ್ತಾರೆ. ಮತ್ತೆ ಆಗ ಸಿಗ್ತಾರೆ ಆ ವ್ಯಕ್ತಿಗೆ. ಮತ್ತೆ ಆವಾಗಲೂ ಕರೆದು ಸತ್ಕಾರ ಮಾಡಿ ಮಾತಾಡಿಸ್ತಾರೆ. ಆಗ ಈಗಲೂ ಸಹ ನಿನಗೆ ಸಮಯ ಇದೆ, ಬಾ ನನ್ನ ಜೊತೆ ಅಂತ ಕರೀತಾರೆ. ಇಲ್ಲ ನನ್ನ ಮಕ್ಕಳಿಗೆ ನಾನು ಮದುವೆ ಮಾಡಬೇಕು, ನನ್ನ ಜವಾಬ್ದಾರಿ ಇದೆ, ನಾನು ಬರೋದಕ್ಕಾಗೋದಿಲ್ಲ, ಅವ್ರಿಗೆ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಸರಿ ಆಯಿತು ಅಂತ ಹೊರಟೋಗ್ತಾರೆ. ಮತ್ತೆ ಕೆಲವೊಂದು ವರ್ಷಗಳಾದಮೇಲೆ ಮತ್ತೆ ಬರ್ತಾರೆ, ಮತ್ತೆ ಸತ್ಕಾರವನ್ನು ಮಾಡಿ ಮತ್ತೆ ಮಾತಾಡ್ತಾರೆ. ಅವಾಗ ಹೇಳ್ತಾರೆ, ಈಗಲೂ ಬಾ ಅಂತ ಕರೆದಾಗ, ಇಲ್ಲ ನಾನು ನನ್ನ ಮಕ್ಕಳಿಗೋಸ್ಕರ ದುಡ್ದಿಡಬೇಕು, ನಾನಿಲ್ಲ ಅಂದರೂ ಕೂಡ ಏನಾಗಬೇಕು, ಅವರು ಚೆನ್ನಾಗಿರಬೇಕು, ಅವರು ಕಷ್ಟಪಡಬಾರ್ದು, ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ದುಡ್ಡು ದುಡಿಬೇಕು, ಇನ್ನೂ ಸ್ವಲ್ಪ ಸಂಪಾದನೆ ಮಾಡಬೇಕು, ಇನ್ನೂ ಸ್ವಲ್ಪ ಸಮಯ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವರು ಯಾರೋ ಋಷಿ ಹೊರಟೋಗ್ತಾರೆ. ಮತ್ತೆ ಸ್ವಲ್ಪ ಕೆಲವು ವರ್ಷಗಳಾದಮೇಲೆ ಬರ್ತಾರೆ. ಬರೋಷ್ರೊಳಗಡೆ ವ್ಯಕ್ತಿ ಕಾಣೋದಿಲ್ಲ. ಆಮೇಲೆ ನೋಡಿದ್ರೆ ವ್ಯಕ್ತಿ ಏನು ಕಾಣ್ತಿಲ್ವಲ್ಲ, ನಾಯಿ ಇರುತ್ತೆ ಮನೆ ಮುಂದೆ, ನಾಯಿನ ನೋಡ್ತಾರೆ. ಆಗ ಗೊತ್ತಾಗುತ್ತೆ ಆ ವ್ಯಕ್ತಿ ಆಲ್ರೆಡಿ ಸತ್ತೋಗಿದ್ದಾನೆ, ನಾಯಿಯಾಗಿ ಜನ್ಮ ತಗೊಂಡಿದ್ದಾನೆ ಅಂತ. ಆಮೇಲೆ ಈಗಲೂ ನಿನಗೆ ಸಮಯ ಇದೆ, ಬಾ ನನ್ನ ಜೊತೆ ಅಂತ. ಇಲ್ಲ ನಾನು ಬರೋದಕ್ಕಾಗೋದಿಲ್ಲ, ನಾನು ನನ್ನ ಮಕ್ಕಳಿಗೆ ದುಡ್ಡನ್ನು ಸಂಪಾದನೆ ಮಾಡಿಬಿಟ್ಟು ನಾನು ಇಟ್ಟಿದ್ದೀನಿ, ಅದು ಯಾರಿಗೂ ನಾನು ಸಿಗೋಕ್ಕೆ ನಾನು ಬಿಡೋದಿಲ್ಲ, ಹಾಗಾಗಿ ಯಾರಾದರೂ ತೊಗೊಂಡ್ಬಿಡ್ತಾರೆ, ಅದಕ್ಕೋಸ್ಕರ ನಾನು ಈಗಲೇ ಬರೋದಿಲ್ಲ, ನನ್ನ ಮಕ್ಕಳಿಗೆ ಸಿಗಬೇಕಾದ ದುಡ್ಡು, ಬಾರೋದಕ್ಕಾಗೋದಿಲ್ಲ. ಸರಿ ಆಯಿತು, ಹೊರಟೋಗ್ತಾನೆ. ಮತ್ತೆ ಸ್ವಲ್ಪ ಕೆಲವು ವರ್ಷಗಳಾದ್ಮೇಲೆ ಮತ್ತೆ ಬರ್ತಾನೆ, ನಾಯಿ ಕಾಣೋದಿಲ್ಲ. ಅಂದರೆ ಅವು ಏನು ದುಡ್ದಿರ್ತಾರಲ್ಲ, ಆ ದುಡ್ಡು ಒಂದು ಮರ ಇರುತ್ತೆ ಮನೆ ಮುಂದೆ, ಆ ಮರದ ಕೆಳಗಡೆ ಬಚ್ಚಿಟ್ಟಿರ್ತಾನೆ ಆ ವ್ಯಕ್ತಿ. ಅದಕ್ಕೋಸ್ಕರ ನಾಯಿಯಾಗಿ ಕಾವಲು ಅಂದರೆ ಅದಕ್ಕೋಸ್ಕರ ಕಾಯ್ತಾ ಇದ್ದಿದ್ದು ಕೂಡ ಅದಕ್ಕೋಸ್ಕರನೇ. ಮತ್ತೆ ನೋಡಿದ್ರೆ ನಾಯಿ ಕಾಣೋದಿಲ್ಲ, ಅಲ್ಲಿ ಒಂದು ಮರ ಇರುತ್ತೆ, ಆ ಮರದಲ್ಲಿ ಹಾವು ಇರುತ್ತೆ. ಹಾವನ್ನು ನೋಡ್ತಾನೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಓ ನಾಯಿಯಾಗಿ ಸತ್ತೋಗಿ ಸಹ ಮತ್ತೆ ಹಾವಾಗಿ ಹುಟ್ಬಿಟ್ಟಿದ್ದಾನೆ. ಆಮೇಲೆ ಬಾ ಅಂತ ಕರೀತಾನೆ, ಈಗಲೂ ನಿನ್ಗೆ ಸಮಯ ಇದೆ, ಬಾ, ನಾನು ಈಗಲೂ ನಿನಗೆ ಮುಕ್ತಿಯ ಒಂದು ದಾರಿಯನ್ನು ತಿಳಿಸ್ತೀನಿ, ಬಂಧನದಿಂದ ಮುಕ್ತವಾದ ಜೀವನವನ್ನು ನಾನು ನಿನಗೆ ತೋರಿಸ್ತೀನಿ, ಬಾ, ನಿನಗೆ ತಿಳಿಸ್ತೀನಿ ಬಾ ಅಂತ ಕರೆದ್ರೆ, ಇಲ್ಲ ನೋಡಿ ಇಲ್ಲಿ ಬಚ್ಚಿಟ್ಟಿದ್ದೀನಿ ದುಡ್ಡು, ನನ್ನ ಮಕ್ಕಳಿಗೋಸ್ಕರ, ಅವ್ರಿಗೆ ಗೊತ್ತಿಲ್ಲ, ಇಲ್ಲಿಟ್ಟಿರೋದು ನಾನು, ಅವ್ರಿಗೆ ಗೊತ್ತಿಲ್ಲ, ಹೇಳೋಕ್ಕಾಗಲಿಲ್ಲ, ಈಗ ಯಾರಾದರೂ ಬಂದು ತೊಗೊಂಡೋಗ್ಬಿಟ್ರೆ ಏನು ಮಾಡೋದು, ಅದಕ್ಕೆ ನಾನು ಇಲ್ಲೇ ಕಾವಲಿದ್ದೀನಿ ಅಂತ. ಆಮೇಲೆ ಏನು ಮಾಡೋದು, ಹಿಂಗೆ ಇದ್ದೋಗ್ಬಿಡ್ತಾನಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಜನ್ಮಗಳು ತಗೊಳ್ತಾನೆ ಇರ್ತಾನೆ ಅಂತ ಹೇಳ್ಬಿಟ್ಟು ಆ ಋಷಿನೇ ಹೋಗ್ಬಿಟ್ಟು ಮಕ್ಕಳಿಗೆ ಹೇಳ್ತಾನೆ, ನೋಡ್ರಿ ಈ ಥರ ನಿಮ್ಮಪ್ಪ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಿಬಿಟ್ಟು ಆ ಮರದ ಕೆಳಗಡೆ ಬಚ್ಚಿಟ್ಟಿದ್ದಾರೆ, ಹೋಗಿ ತಗೊಳ್ಳಿ, ಆದರೆ ಹುಷಾರು, ಅಲ್ಲಿ ಹಾವಿದೆ ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ ಗೊತ್ತಾ, ಹೋಗ್ಬಿಟ್ಟು ದುಡ್ಡು, ನಮ್ಮಪ್ಪ ನಮಗೆ ದುಡ್ಡು ಮಾಡಿ, ಆ ದುಡ್ಡು ಮೇಲೆ ಆಸೆ ಏನಿದೆ, ಹೋಗ್ಬಿಟ್ಟು ಅವನ್ನ ಸಾಯಿಸ್ಬಿಟ್ಟು, ಹೊಡೆದು ಚೆನ್ನಾಗಿ ಸಾಯಿಸ್ಬಿಟ್ಟು ಆ ದುಡ್ಡನ್ನು ತೊಗೊಂಬರ್ತಾರೆ. ಏನು ಸಿಕ್ತು ಅವ್ರಿಗೆ, ಏನು ಸಿಕ್ತು, ಏನಾದರೂ ಸಿಕ್ತಾ, ಸಿಗಲಿಲ್ಲ. ಕೊನೆಗೆ ಮಕ್ಕಳಿಂದನೇ ಹೊಡೆಸ್ಕೊಂಡು ಸಾಯ್ತು ಹಾವು. ಅಂದರೆ ಜಸ್ಟ್ ಇದೊಂದು ಎಕ್ಸಾಂಪಲ್ಗೆ ಸ್ಟೋರಿ ಇದು. ಅಂದರೆ ನಾವು ಎಷ್ಟೊಂದು ಈ ಥರ ಮಕ್ಕಳಿಗೋಸ್ಕರ, ಅವ್ರಿಗೋಸ್ಕರ, ಇವ್ರಿಗೋಸ್ಕರ ಅಂತ ಹೇಳ್ತಾನೆ ಬರ್ತೀವಿ. ಆದರೆ ಲಾಸ್ಟಲ್ಲಿ ಯಾರೂ ನಮ್ಮ ಜೊತೆ ಬರಲ್ಲ, ಯಾವುದೂ ನಮಗೆ
ಮುಕ್ತಿಯನ್ನು ಕೊಡಲ್ಲ, ನಮಗೆ ಮುಂದಿನ ಜನ್ಮದವರೆಗೂ ಸಹ ನಮಗೆ ಸಹಯೋಗಿಯಾಗಿ ಯಾರು ಇರೋದಿಲ್ಲ, ಮುಂದಿನ ಜನ್ಮಗಳು ಸಹ ಅದು ನಮಗೆ ಗೊತ್ತಿರೋದಿಲ್ಲ. ಆ ಸಮಯದ ಒಂದು ಮಕ್ಕಳು, ಹೆಂಡತಿ, ಸಂಸಾರ, ಅದು ಮೋಹ, ಅವುಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ನಾವು. ಅದಕ್ಕೆ ತಂದೆ ಹೇಳ್ತಾರೆ, ನೀವು ಅವುಗಳ ಮಧ್ಯೆನೇ ಇರಿ, ಅದು ಸೇವಾರ್ಥವಾಗಿರಿ, ಸಹೋದರ ಭಾವದಿಂದ ಇರಿ, ನಿಮಿತ್ತವಾಗಿರಿ, ಆತ್ಮಿಕ ಪ್ರೀತಿ ಸ್ನೇಹದಿಂದ ಇರಿ, ಎಲ್ಲ ಜವಾಬ್ದಾರಿ ನನಗೆ ಕೊಡಿ, ನನ್ನನ್ನು ನೆನಪು ಮಾಡಿ ಅಷ್ಟೇ ಅಂತ ಹೇಳ್ತಾರೆ ಅಲ್ವಾ. ಅದನ್ನ ಬಿಟ್ಟು ನಾವು ಇವಾಗ ಅದ್ರಲ್ಲಿ ಹೊರಟೋಗ್ಬಿಟ್ರೆ ನಾವು ನೆನಪು ಮಾಡೋಕ್ಕಾಗೋದಿಲ್ಲ, ನಮ್ಗೇನು ಸಿಗುತ್ತೆ, ನಮಗೆ ಇಲ್ಲಿ ಇಷ್ಟೊಂದು ಜವಾಬ್ದಾರಿ ಇದೆ, ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಬರೋದಕ್ಕಾಗೋದಿಲ್ಲ, ವಯಸ್ಸಾದ್ಮೇಲೆ ಬರ್ತೀನಿ ಅಂದರೆ ಹೊರಗಡೆ ಆಗ ಅದೆಲ್ಲ ಇತ್ತು, ನಿವೃತ್ತಿ ಮಾರ್ಗ ಎಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಬಿಟ್ಟು ಹೋಗಿ ಆಶ್ರಮಗಳಿಗೆ, ಗುರುಗಳ ಒಂದು ಆಶ್ರಯವನ್ನು ಪಡ್ಕೊಳ್ಳೋದು, ಅದೆಲ್ಲ ಇತ್ತು. ಆ ಥರ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ತಂದೆ ಬಂದು ಭಾಗ್ಯವಿದಾತ ತಂದೆ ಬಂದು ಭಾಗ್ಯವನ್ನ ಕೊಡ್ತಿದ್ದಾರೆ. ಈಗಷ್ಟೇ ಸಮಯ, ಈ ಸಂಗಮ ಯುಗನೇ ಭಾಗ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಯುಗ. ಈ ಸಮಯದಲ್ಲಷ್ಟೇ ತಂದೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಅಲ್ಲ, ಆ ಒಂದು ಅರಿವು ಇಲ್ಲ. ಹೇಳಿದ್ರು ನಂಬೋದಿಲ್ಲ, ಏನ್ ಮಾಡ್ತಾರೆ, ಬರೋದಿಲ್ಲ. ಈ ಸಮಯ ಬಿಟ್ರೆ ಯಾವಾಗ ಸಿಗುತ್ತೆ ಅಲ್ಲ ನಮ್ಗೆ, ಈ ಸಮಯದಲ್ಲಿ ಕೊಡ್ತಾರೆ, ಅದು ಅರಿವಿಲ್ಲ. ಎಷ್ಟೋ ನೆಪಗಳನ್ನ ಹೇಳ್ತಾರೆ, ಬನ್ರಿ ಅಂದ್ರೂ ಸಹ ಬರೋದಿಲ್ಲ. ಇವ್ರಿಗೇನು ಕೆಲಸ ಇಲ್ಲ, ಯಾವುದೋ ಒಂದು ಆಶ್ರಮ ಅಲ್ವಾ. ಮತ್ತೆ ಆದ್ರೂ ಕೂಡ ಹೊರಗಡೆಯವ್ರಿಗೆ ಬಿಡಿ, ಸ್ವಯಂ ಭಗವಂತನೇ ಬಂದು ಕೊಡ್ತಿರುವಂತಹದ್ದು ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಅವ್ರು ಆ ಥರ ತಿಳ್ಕೊತಾರೆ. ನಾವು ಬ್ರಾಹ್ಮಣರೇ ಆಗಿದ್ದು ಕೂಡ ಒಂದು ನೆನಪಿಗಿರ್ಬೋದು, ನೆನಪು ಮಾಡೋದ್ರಲ್ಲಿ, ಯೋಗ ಮಾಡೋದ್ರಲ್ಲಿ, ಸೇವೆ ಮಾಡೋದ್ರಲ್ಲಿ ನಾವೆಷ್ಟು ನೆಪಗಳನ್ನು ಹೇಳ್ತಿರ್ತೀವಿ. ಒಂದು ಸೆಂಟ್ರಲ್ಲೇ ಕೂತ್ಕೊಂಡಿರ್ಬೋದು, ಯಾವುದೆಲ್ಲ ಇರ್ಬೋದು, ಸೇವೆ ಕರೆದಾಗ ನಾವೆಷ್ಟು ನೆಪಗಳು ಹೇಳ್ತೀವಿ. ಸೆಂಟ್ರಿಂದ ಸೇವೆ ಕರೀತಾರೆ, ಅವಾಗೆಷ್ಟು ಬಾಬಾ ಹೇಳ್ತಾರಲ್ಲ, ನೀವು ಪ್ರಾಣದಾನ ಮಾಡಿ ಮಕ್ಕಳೇ, ಜೀವದಾನ ಮಾಡಿ. ಯಾರು ದೇಹಾಭಿಮಾನದಲ್ಲಿ, ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದರೆ, ದೇಹಾಭಿಮಾನದಲ್ಲಿ ಇದ್ದು ಯಾರು ಆತ್ಮಾಭಿಮಾನದಿಂದ ಸತ್ತಿದ್ದಾರೆ ಅಂಥವ್ರಿಗೆ ಹೋಗಿ ಜೀವದಾನ ಮಾಡಿ. ಆತ್ಮ ಜಾಗೃತಿ ಮಾಡುವಂಥದ್ದೇ ಜೀವದಾನ, ಆತ್ಮದ ಸ್ಮೃತಿಯನ್ನು ತರಿಸುವಂತಹದ್ದೇ ಜೀವದಾನ, ಪ್ರಾಣದಾನ. ಯಾಕೆ ಅಂತಂದ್ರೆ ಆತ್ಮದ ಸ್ಮೃತಿನೇ ಅಮರ, ಮರಣನೇ ಇಲ್ಲದೆ ಇರುವಂತಹದ್ದು. ದೇಹದ ಸ್ಮೃತಿ ಅಂದ್ರೇನೆ ಮರಣ, ಮೃತ್ಯು, ಸತ್ತೋಗಿದ್ದಾರೆ ಅಂತ ಅರ್ಥ. ದೇಹ ಯಾವತ್ತಿದ್ರೂ ಮಣ್ಣಿಗೆ ಸೇರುತ್ತೆ, ಬರೀ ದೇಹ ಅಂದ್ರೇನೆ ಡೆಡ್ ಬಾಡಿ ಅಲ್ವಾ. ಮತ್ತೆ ದೇಹದ ಅಭಿಮಾನದಲ್ಲಿ ಇದ್ದಾರೆ ಅಂದ್ರೆ ಸತ್ತೋಗಿದ್ದಾರೆ ಅಂತಾನೆ ಅರ್ಥ. ಆತ್ಮಾಭಿಮಾನ ಅಂದ್ರೆ ಅದು ಅಜರಾಮರ ಅವಿನಾಶಿ ಆತ್ಮ, ಅದಕ್ಕೆ ಯಾವತ್ತೂ ಸಾವಿಲ್ಲ, ಮತ್ತೆ ಅದು ಯಾವತ್ತೂ ಸಾಯೋದಕ್ಕೂ ಆಗೋದಿಲ್ಲ, ಮತ್ತೆ ಅದು ಬದುಕಿದ್ದಾರೆ ಅಂತ ಅರ್ಥ. ಮತ್ತೆ ಪ್ರತಿಯೊಬ್ಬರಿಗೂ ಹೋಗಿ ತಿಳಿಸಿ ಅಂತ ಹೇಳ್ತಾರೆ. ಮತ್ತೆ ಸೇವೆ ಕರೆದಾಗ ನಾವೆಷ್ಟು ಹೋಗಿ ಸಹಯೋಗ ಕೊಡ್ತಿದೀವಿ, ತಂದೆ ಒಂದು ಸೇವೆಯಲ್ಲಿ ನಾವೆಷ್ಟು ಸಹಯೋಗ ಕೊಡ್ತಿದೀವಿ, ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕಲ್ಲ. ನಾವು ಪ್ರಾಣದಾನ ಮಾಡ್ತಿದೀವ, ಜೀವದಾನ ಮಾಡ್ತಿದೀವ. ತಂದೆ ನಮ್ಮನ್ನ ಆರಿಸ್ಕೊಂಡಿದ್ದಾರೆ, ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಾವು ಪಡ್ಕೊಂಡಿದೀವಿ, ನಾವೇನ್ ಪ್ರಾಪ್ತಿ ಮಾಡ್ಕೊಳ್ತಿದೀವಿ. ಇಡೀ ವಿಶ್ವದ ಆತ್ಮಗಳೂ ಸಹ ಪ್ರಾಪ್ತಿ ಮಾಡ್ಕೊಳ್ಳಿ, ಅವರೂ ಸಹ ಆ ದುಃಖದ ಜೀವನದಿಂದ ಮುಕ್ತರಾಗ್ಲಿ, ಭಗವಂತನ ಒಂದು ಪಾಲನೆಯನ್ನ ತಗೊಳ್ಳಿ, ಭಗವಂತನ ಡೈರೆಕ್ಟ್ ಮಕ್ಕಳಾಗ್ಲಿ ಅಂತ ನಾವೆಷ್ಟು ಯೋಚನೆ ಮಾಡ್ತಿದೀವಿ. ಅವ್ರ ಬಗ್ಗೆ ಎಷ್ಟು ನಾವು ದಯಾ ಭಾವನೆಯಿಂದ, ನಾವು ಅವ್ರ ಬಗ್ಗೆ ನಾವು ಸೇವಾ ಭಾವನೆಯಿಂದ, ಕಲ್ಯಾಣ ಭಾವನೆಯಿಂದ ನಾವು ಯೋಚನೆ ಮಾಡ್ತಿದ್ದೀವಿ ಅಲ್ವಾ. ನೀವು ಮನೆಯಲ್ಲಿದ್ದು ಆತ್ಮದ ಸ್ಮೃತಿಯಲ್ಲಿ, ತಂದೆಯ ಒಂದು ಸ್ಮೃತಿಯಲ್ಲಿ ನಾನು ನಿಮಿತ್ತ ಅಂತ ನೀವು ಏನೇ ಕೆಲಸ ಕಾರ್ಯ ಮಾಡಿದ್ರು ಅದು ಸೇವೆ, ಕರ್ಮಣ ಸೇವೆ ಆಗತ್ತೆ. ಆದ್ರೆ ಇನ್ನೊಂದು ಆತ್ಮಕ್ಕೆ ಹೋಗಿ ಜೀವದಾನ ಮಾಡುವಂಥದ್ದು, ಪ್ರಾಣದಾನ ಮಾಡುವಂತಹದ್ದೇ ಏನಾಗಿದೆ, ತುಂಬಾ ಮಹತ್ವವಾದ ಸೇವೆ ಆಗಿದೆ ಅಲ್ವಾ. ನೀವು ಸಂದೇಶ ಕೊಡೋದೇ ಇರ್ಬೋದು, ಇನ್ನೊಬ್ರು ಪರಿಚಯ ಕೊಡೋದೇ ಇರ್ಬೋದು, ಮತ್ತೆ ಮನಸಾ ಸೇವೆ ಮಾಡೋದೇ ಇರ್ಬೋದು. ಯೋಗ ಮಾಡಕ್ ಟೈಮೇ ಇಲ್ಲ, ಮುರುಳಿ ಕೇಳೋದಕ್ಕೆ ಟೈಮೇ ಇಲ್ಲ, ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಮತ್ತೆ ಹುಷಾರಿಲ್ಲ, ನನಗೆ ಎದ್ದೇಳಕ್ಕಾಗೋದಿಲ್ಲ, ಅಮೃತ ವೇಳೆ ಕೂತ್ಕೊಳ್ಳಕ್ಕಾಗೋದಿಲ್ಲ, ಹುಷಾರಿಲ್ಲ, ಅದಿಲ್ಲ ಇದಿಲ್ಲ, ಅಲ್ಲೋಗಿದ್ದೆ ಇಲ್ಲೋಗಿದ್ದೆ, ಎಷ್ಟು ನೆಪಗಳು ಹೇಳ್ತೀವಲ್ಲ ನಾವು ಯೋಗಕ್ಕಾಗ್ಲಿ ಸೇವೆಗಾಗ್ಲಿ. ಅದೇ ನಾವು ಲೌಕಿಕ ಒಂದು ಸಂಪಾದನೆಗೆ ನಾವು ಇಷ್ಟೊಂದು ನೆಪಗಳು ಹೇಳ್ತೀವ, ಇಲ್ಲಲ್ಲ. ಮತ್ತೆ ಅದಕ್ಕೆ ಹೇಳ್ತಾರೆ, ಇದು ಜನ್ಮ ಜನ್ಮಾಂತರ ನಮ್ಮ ಜೊತೆ ಬರುತ್ತೆ ಮಕ್ಕಳೇ ಅಂತ ಹೇಳ್ತಾರೆ. ಇದು
5,000 ವರ್ಷಗಳು ನಮ್ಮ ಜೊತೆ ಇರುತ್ತೆ. ಇವಾದ್ರೆ ಒಂದು ಜನ್ಮಕ್ಕಷ್ಟೇ ಅಲ್ವಾ. ನಾವ್ ಯಾರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನೇ ಮಾಡಿದ್ರು ಅದು ಅವ್ರು ತಗೊಳ್ತಾರೆ, ಅದು ಅವ್ರು ಬದುಕಿರೋವರೆಗೂ ಅಷ್ಟೇ ಅವ್ರಿಗೆ ನೆನಪಿರುತ್ತೆ. ಮತ್ತೆ ಅವ್ರು ಸತ್ತೋದ್ರು ಅಂದ್ರೆ ಅವ್ರಿಗೆ ನೆನಪಿರುತ್ತಾ? ಇರೋದಿಲ್ಲ. ಮತ್ತೆ ಏನ್ ಕೊಡಕ್ಕಾಗತ್ತೆ ನೀವು ಅವ್ರಿಗೆ? ಏನ್ ಪ್ರಯೋಜನ ಅಲ್ವಾ. ಅದೇ ನೀವು ಆತ್ಮಿಕ ಒಂದು ಸಂಪಾದನೆ ನೀವು ಮಾಡ್ಕೊಂಡು ಅವ್ರಿಗೂ ಅಂದ್ರೆ ನೀವೇನೇ ಒಂದು ದುಡ್ಡು ಕೊಡ್ಲಿ ಅವ್ರಿಗೋಸ್ಕರ ದುಡ್ಡು ಮಾಡ್ತೀರಾ, ಏನೇ ಮಾಡಿದ್ರೆ ಈ ಒಂದು ಜನ್ಮ ಕೊಡ್ತೀರಾ ನೀವು ಅಲ್ವಾ. ಈ ಒಂದು ಜನ್ಮಕ್ಕಿರುತ್ತೆ. ಆದ್ರೆ ನೀವು ಭಗವಂತನಿಂದ ನೀವೇನ್ ತಗೊಳ್ತೀರಾ ಪ್ರಾಪ್ತಿಗಳು, ಅದನ್ನ ನೀವು ಅವರಿಗೆ ಕೊಡ್ತೀರಾ ಅಂದ್ರೆ ಅವ್ರಿಗೆ ಜನ್ಮ ಜನ್ಮಾಂತರಗಳು ನೀವು ಕೊಟ್ಟಂಗಾಗತ್ತಲ್ಲ. ನಾವು ದುಡ್ಡು ಸಂಪಾದನೆ ಮಾಡುವಂತಹದ್ದು ಈ ಜನ್ಮ ನಾವು ತಿನ್ಬೋದು, ಇಡೀ ದೇಶಕ್ಕೂ ಕೊಡ್ಬೋದು ಅನ್ಕೊಳ್ಳಿ, ಈ ಜನ್ಮಕ್ಕೇನೆ ಕೊಡ್ಬೋದು ಅನ್ಕೊಳ್ಳಿ. ಆದ್ರೆ ಅದು ಅಲ್ಪಕಾಲಿಕ ವಿನಾಶಿ ಧನ. ಆದ್ರೆ ಬಾಬಾ ಕೊಡ್ತಿರುವಂತಹದ್ದು ನಮಗೆ ಅವಿನಾಶಿ ಧನ, ಸುಖ, ಶಾಂತಿ, ಶಕ್ತಿಗಳು, ಏನೇನಿದೆ ಗುಣಗಳು, ಖಜಾನೆಗಳು ಏನಿದಾವೆ ಅದು ಅವಿನಾಶಿ ಧನ. ಪ್ರಾಪ್ತಿಗಳೇನಿದಾವೆ ಅವೆಲ್ಲ ಅವಿನಾಶಿ. ಅದು ನಮಗೆ ಕೊಡ್ತಾರೆ, ನಾವು ಇತರರಿಗೆ ಕೊಡ್ತೀವಿ. ಇವಾಗ ನಮಗೂ ಜನ್ಮ ಜನ್ಮಾಂತರಗಳ ಜೊತೆ ಬರುತ್ತೆ ಇಡೀ ಕಲ್ಪ. ಮತ್ತೆ ನಾವು ಅವರಿಗೆ ಇತರರಿಗೆ ಕೊಡೋದಕ್ಕೆ ನಿಮಿತ್ತ ಆದಾಗ ಅವರು ಸಹ ಜನ್ಮ ಜನ್ಮಾಂತರಗಳು ಅವ್ರ ಜೊತೆನೂ ಅದಿರುತ್ತಲ್ಲ. ನೀವು ಒಂದು ಜನ್ಮ ಕೊಡೋದಕ್ಕೆ ನೀವು ಅದು ಓಕೆನಾ? ಇಲ್ಲ ಜನ್ಮ ಜನ್ಮಾಂತರಗಳು ಅವರು ಸಹ ಕಲ್ಪ ಪೂರ್ತಿ ಅವರು ಶಾಂತಿ, ಪ್ರೀತಿ, ಸುಖ, ಆನಂದದಿಂದ, ಸಂಪತ್ತಿಂದ, ಆರೋಗ್ಯದಿಂದ ಅಲ್ವಾ, ಒಳ್ಳೆ ಸಂಬಂಧಗಳು ಎಲ್ಲ ಒಂದು ಜೀವನವನ್ನ ನಡೆಸೋದಕ್ಕೆ ಅವ್ರು ಇಡೀ ಕಲ್ಪ ನಡೆಸೋದು ನಿಮ್ಗೆ ಇಷ್ಟನಾ? ಇಲ್ಲ ಒಂದೇ ಒಂದು ಜನ್ಮ ನಡೆಸೋದು ಇಷ್ಟನಾ ನಿಮ್ಗೆ ಅಲ್ವಾ. ಒಂದು ಜನ್ಮಕ್ಕೂ ಮಾಡಿದ್ವಿ ಅಂದ್ರೆ ಒಂದೇ ಜನ್ಮ ತಗೊಳ್ತಾರೆ, ಅದು ವಿನಾಶಿ. ಆದ್ರೆ ಇದು ಅವಿನಾಶಿ ಅಲ್ವಾ, ಇಡೀ ಕಲ್ಪ ತಗೊಳ್ತಾರೆ ಅವರು ಸಹ. ಮತ್ತೆ ನಾವು ಯಾವ ಸಂಪಾದನೆ ಮಾಡಬೇಕು ಅದನ್ನೇ ಹೇಳ್ತಾರೆ. ಈಗ ನಾನು ಕೆಲ್ಸಕ್ಕೆ ಹೋದೆ, ದುಡಿದೆ, ಜೊತೆಗೆ ಈ ಸಂಪಾದನೆಯನ್ನು ನಾನು ಮಾಡ್ಕೋಬೇಕು. ಇದು ಈ ಜನ್ಮಕ್ಕೆ ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಶರೀರ ನಿರ್ವಹಣೆಗೆ ಬೇಕು. ದುಡ್ಡು ಕಾಸು ಎಲ್ಲ ವ್ಯವಹಾರಗಳು ಮಾಡಬೇಕು, ನಿಮಿತ್ತಾಗಿ ಮಾಡಿ ಸಂಪಾದನೆ ಮಾಡ್ಕೊಳ್ಳಿ. ಆದ್ರೆ ಜೊತೆಗೆ ಅವಿನಾಶಿ ಸಂಪಾದನೆ, ತಂದೆ ಏನು ಕೊಡ್ತಿದ್ರು ಅದನ್ನು ಕೂಡ ಸಂಪಾದನೆ ಮಾಡ್ಕೊಳ್ಳಿ. ಅದು ನಿಮಗೆ ಜನ್ಮ ಜನ್ಮಾಂತರಗಳು ಜೊತೆ ಬರುತ್ತೆ ಅಂತ ತಿಳಿಸ್ತಿದ್ದಾರೆ. ಮತ್ತೆ ನಾವು ಇದಕ್ಕೆ ಕೊಡ್ತಿರುವಂತಹ ವ್ಯಾಲ್ಯೂ, ಇದಕ್ಕೆ ಕೊಡ್ತಿರುವಂತಹ ಸಮಯ ಅದಕ್ಕೆ ಕೊಡ್ತಿದೀವಾ? ಬಾಬಾ ತಿಳಿಸ್ತಾರೆ, ನೀವು ಎಷ್ಟೇ ಬ್ಯುಸಿ ಇರಿ, ನೀರು ದಾಹ ಆಯಿತು ಅಂದ್ರೆ ಒಂದು ಸೆಕೆಂಡ್ ಹಂಗೆ ಸ್ಟಾಪ್ ಪಾಸ್ ಮಾಡಿಬಿಟ್ಟು ನೀರು ಎತ್ಕೊಂಡು ಕುಡಿತೀರಾ ಅಲ್ವಾ. ಅಷ್ಟೇ ಸಮಯನೂ ನೀವು ಕೆಲಸ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಒಂದು ಸೆಕೆಂಡ್ ನೀವು ನನ್ನ ನೆನಪು ಮಾಡಿದ್ರು ಕೂಡ ಎಷ್ಟೋ ಪ್ರಾಪ್ತಿ ಮಕ್ಕಳೇ ಅಂತಾರೆ. ಒಂದು ಗಂಟೆಗೆ 1 ನಿಮಿಷ ಆದರೂ ಕೂಡ ಅಶರೀರಿ ಆಗ್ಬಿಡಿ ಅಂತಾರೆ. ನಾನು ಆತ್ಮ ಆಗಿದ್ದೀನಿ, ಶರೀರ ಅಲ್ಲ. ಶರೀರಕ್ಕೆ ಯಜಮಾನಿ, ಮನಸ್ಸಿಗೆ ಯಜಮಾನಿ, ಬುದ್ಧಿಗೆ ಯಜಮಾನಿ, ಕರ್ಮೇಂದ್ರಿಯಗಳಿಗೆ ಯಜಮಾನಿ. ದೇಹಕ್ಕೆ ಭಿನ್ನ ಆಗ್ಬಿಡಿ. ಅಟ್ಲೀಸ್ಟ್ 1 ಗಂಟೆಗೆ 1 ನಿಮಿಷ ಆದ್ರೂ ಅಂತ ಹೇಳ್ತಾರೆ. ಫುಲ್ ಗಂಟೆ ಎಲ್ಲ ಏನು ಹೇಳ್ತಿಲ್ಲ ಅಲ್ಲ, 1 ಗಂಟೆಗೆ 1 ನಿಮಿಷ. ಮತ್ತೆ ಅದಕ್ಕೂ ನಾವು ನೆಪ ಹೇಳ್ತೀವಿ ಅಲ್ವಾ. ಸಮಯ ಎಂತಹದ್ದಿದೆ, ನಾವೆಲ್ಲಿದ್ದೀವಿ, ನಾವೇನು ಸಂಪಾದನೆ ಮಾಡ್ಕೊಂಡಿದ್ದೀವಿ. ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ನಮಗೆ ಪಶ್ಚಾತ್ತಾಪ ಬಿಟ್ಟರೆ, ದುಃಖ ಕಣ್ಣೀರು ಇಂದ ಕೂಡಿರುವಂಥ ಪಶ್ಚಾತ್ತಾಪ ಬಿಟ್ಟರೆ ಬೇರೆ ಏನೂ ಉಳಿದಿರೋದಿಲ್ಲ. ಅಲ್ಲಿ ಸೂಕ್ಷ್ಮ ವತನದಲ್ಲಿ ಒಂದು ಪ್ರಾಪ್ತಿಯ ಲೈನ್ ಇರುತ್ತೆ, ಇನ್ನೊಂದು ಅಪ್ರಾಪ್ತಿ ಲೈನ್ ಇರುತ್ತೆ. ನಾವು ಅಪ್ರಾಪ್ತಿ ಪಡ್ಕೊಂಡಿರೋ ಲೈನಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ನಾವು ಪ್ರಾಪ್ತಿ ಲೈನಲ್ಲಿ ನಾವು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ನೋಡಿ. ಅವಾಗ ಪಶ್ಚಾತ್ತಾಪ ಲೈನು ಒಂದು, ಪ್ರಾಪ್ತಿ ಲೈನು. ಅಪ್ರಾಪ್ತಿ ಅಂದ್ರೇ ಪಶ್ಚಾತ್ತಾಪ ಪಡುವಂಥವ್ರ ಲೈನು. ಆ ಲೈನಲ್ಲಿ ನಿಂತ್ಕೊಳ್ಬೇಕಾಗತ್ತೆ ನಾವು ಅಲ್ವಾ. ಆಗ ಇಷ್ಟು ದುಃಖಪಟ್ಟು ಏನು ಪ್ರಯೋಜನ ನೋಡಿ. ಬರುವಂತಹ ಸಮಯ ಹೇಗಿದೆ ಅಂತಂದ್ರೆ, ನಮ್ಮ ಒಂದು ಸೂಕ್ಷ್ಮ ಒಂದು ಸಂಕಲ್ಪಕ್ಕೂ ಶಿಕ್ಷೆ ಇದೆ. ಬರುವಂತಹ ಸಮಯ ಆ ಥರ ಇದೆ. ನಾವೇನು ಯೋಚನೆ ಮಾಡ್ತೀವಿ ಆ ಯೋಚನೆಗೂ ಶಿಕ್ಷೆ ಇದೆ. ಅಷ್ಟು ನಾಜೂಕಾದ ಒಂದು ಸಮಯ ಬರ್ತಾ ಇದೆ ಈಗ. ಮತ್ತೆ ನಮ್ಮ ಒಂದು ಆತ್ಮದಲ್ಲಿ ಶಕ್ತಿ ಎಷ್ಟಿರಬೇಕು? ಆ ಶಕ್ತಿ ಎಲ್ಲ ಎಲ್ಲಿಂದ ಸಿಗುತ್ತೆ? ತಂದೆಯಿಂದ ಸಿಗುತ್ತೆ ಅಲ್ಲ. ತಂದೆ ಒಂದು ನೆನಪು, ತಂದೆ ಒಂದು ಶ್ರೀಮತ ಎಷ್ಟು ಇಂಪಾರ್ಟೆಂಟ್ ಆಗಿದೆ ನಮಗೆ. ದೇಹಾಭಿಮಾನದಲ್ಲಿ ಬಂದ್ರೇ ಶಿಕ್ಷೆ ಆಗುತ್ತೆ. ಆದಿಯಲ್ಲಿ
ಕೆಲವೊಂದು ಇದು ರಿಯಲ್ ಆಗಿ ನಡೆದಿರುವಂತಹದ್ದು ಆದಿಯಲ್ಲಿ. ಕೆಲವು ಯಾರೋ ಒಬ್ರು ದೇಹಾಭಿಮಾನದಲ್ಲಿ ಜಾಸ್ತಿ ಬರ್ತಿದ್ರಂತೆ. ದೇಹದ ಮೇಲೆ ಏನೋ ಮೋಹ ಇತ್ತಂತೆ. ಸೂಕ್ಷ್ಮವತನಕ್ಕೆ ಅಂದ್ರೆ ಅವಾಗ ಜಾಸ್ತಿ ಅವರು ಹೊರಟೋಗ್ಬಿಡ್ತಿದ್ರು, ಸೂಕ್ಷ್ಮವತನಕ್ಕೆ ಟ್ರಾನ್ಸ್ ಅಲ್ಲಿ ಹಂಗೆ ಹಿಂಗೆ ಹೊರಟೋಗ್ತಿದ್ರು. ಅವಾಗ ಆದಿಯಲ್ಲಿ ಅವಾಗ ಏನಾಗಿದೆ ಗೊತ್ತಾ, ಅವರು ಹೋಗಿದ್ದಾರೆ ಇಲ್ಲಿಗೆ ಸೂಕ್ಷ್ಮವತನಕ್ಕೆ, ಎಲ್ಲ ಯೋಗ ಆಗೋಗಿದೆ. ಒಬ್ಬರೇ ಒಬ್ರು ಮಾತ್ರ ಯೋಗ ಇಂದ ಎದ್ದೇಳೇ ಇಲ್ವಂತೆ, ಸ್ಮೃತಿನೇ ಇಲ್ವಂತೆ ಅವ್ರಿಗೆ. ಏನಿದು ಎಲ್ಲರೂ ಸಹ ಯೋಗ ಮಾಡಿ ಆಯ್ತು, ಇವ್ರೇನು ಏನು ಸ್ಮೃತಿನೇ ಇಲ್ಲದೆ ಮಾಡ್ತಿದಾರಲ್ಲ ಇವ್ರಿಷ್ಟು ಡೀಪ್ ಆಗಿ ಅಂತ. ಅಂದ್ರೆ ಬಾಬಾ ಅಲ್ಲಿ ಸೂಕ್ಷ್ಮವತನದಲ್ಲಿ, ಇವ್ರು ಸೂಕ್ಷ್ಮವತನದಲ್ಲೂ ಹೋಗಿದ್ದಾರೆ ಯೋಗದಲ್ಲಿ, ಬಿಟ್ಟೇ ಇಲ್ವಂತೆ ಶರೀರನ, ಸೂಕ್ಷ್ಮ ಶರೀರನ ಇವ್ರನ್ನ ಬಿಟ್ಟೇ ಇಲ್ವಂತೆ ಬಾಬಾ. ಯಾಕೆ? ದೇಹದ ಮೇಲೆ ಮೋಹ ಇರೋದಕ್ಕಂತ ಬಿಟ್ಟೇ ಇಲ್ವಂತೆ. ಆಮೇಲೆ ಇಷ್ಟೊತ್ತಿಗೂ ಬಿಡಲೇ ಇಲ್ವಂತೆ. ಆಮೇಲೆ ಅಲ್ಲಿ ಅವರು ಬಾಬಾರವ್ರಿಗೆ ಸ್ವಾರಿ ಕೇಳಿ, ಇನ್ಮೇಲೆ ಆ ಥರ ಮಾಡಲ್ಲ ಬಾಬಾ ಅಂತ ಹೇಳಿ, ಅಂದರೆ ಧರ್ಮರಾಜನ ಒಂದು ರೂಪ, ಅಂದರೆ ಅವ್ರಿಗೆ ಆ ಥರ ಸಾಕ್ಷಾತ್ಕಾರ ಆಗಿರೋವಂಥದ್ದು. ಬಾಬಾ ಏನು ಶಿಕ್ಷೆ ಕೊಡೋದಿಲ್ಲ ಮಕ್ಕಳಿಗೆ, ಆದರೆ ಆ ಥರ ಅವ್ರಿಗೆ ಸಾಕ್ಷಾತ್ಕಾರ ಆಗಿರುವಂತಹದ್ದು ಅಲ್ಲಿ ಸೂಕ್ಷ್ಮತೆ, ಆ ಥರ ಒಂದು ಅನುಭವ ಆಗಿರುವಂಥದ್ದು. ಯಾಕಂದರೆ ಧರ್ಮರಾಜನ ಜೊತೆ ವರ್ಮಬಾಬನು ಕೂಡ ಸಾಥ್ ಕೊಡ್ತಾರೆ ಅಂತಲೂ ಸಹ ಹೇಳಿದಾರಲ್ಲ. ಅಂದರೆ ಶಿಕ್ಷೆಗಳು ಏನೇನು, ನಾವೇನೇನು ಪಾಪಗಳನ್ನು ನಾವು ಮಾಡ್ತೀವಿ ಅದೆಲ್ಲ ಸಾಕ್ಷಾತ್ಕಾರ ಮಾಡಿಸ್ತಾರೆ ಅಲ್ಲಿ ಬಾಬಾ. ಅದನ್ನು ನೋಡಿ ನಮಗೆ ಅಲ್ಲಿ ಶಿಕ್ಷೆ ಅನುಭವ ಆಗುತ್ತೆ. ಬಾಬಾ ಏನು ಕೊಡೋದಿಲ್ಲ ನಮಗೆ. ಆಮೇಲೆ ಎಷ್ಟೋ ಹೊತ್ತಿಗೆ ಆಮೇಲೆ ಸ್ಮೃತಿ ಬಂತಂತೆ, ಸ್ಪೃಹ ಅಂತಾರಲ್ಲ ಬಂತಂತೆ, ಪ್ರಜ್ಞೆ ಬಂತಂತೆ. ಅವಾಗ ಕೇಳಿದ್ರೆ ಈ ಥರ ಬಾಬಾ ನನಗೆ ಬಿಡಲೇ ಇಲ್ಲ ನನಗೆ ಅಂತ, ಅಂದರೆ ದೇಹಾಭಿಮಾನ ಇರೋ ಕಾರಣ. ಮತ್ತು ತುಂಬ ಸುಳ್ಳು ಹೇಳ್ತಿದ್ರಂತೆ ಯಾರೋ, ಒಂದು ಸುಳ್ಳು ಹೇಳ್ತಿದ್ದದಕ್ಕೆ ಅಲ್ಲಿ ಏನು ಗೊತ್ತಾ, ಏನಲ್ಲಿ ಸುಳ್ಳು ಹೇಳ್ಬಾರ್ದು ಅಂತ ಸೂಕ್ಷ್ಮವತನದಿಂದ ಬಂದ್ಮೇಲೆ, ಅಂದರೆ ಅಲ್ಲಿ ಬರೆ ಬಿದ್ದಿದೆ ಅಂತೆ ನಾಲಿಗೆ ಮೇಲೆ. ಅಂದರೆ ಏನು? ಸೂಕ್ಷ್ಮವತನದಲ್ಲಿ ಸೂಕ್ಷ್ಮವಾದ ಶಿಕ್ಷೆಯನ್ನು ಅನುಭವಿಸಿರುವಂತಹದ್ದು. ಅಂದರೆ ಯಾರು ಬರೆ ಇಟ್ಟಂಗಾಗಿದೆ, ಅಂದರೆ ಅವ್ರ ಪಾಪ ಒಂದು ಸುಳ್ಳು ಹೇಳಿರೋದನ್ನ ತೋರಿಸಿದ್ದಾರೆ ಬಾಬಾ, ಧರ್ಮರಾಜನ ರೂಪದಲ್ಲಿ ತೋರಿಸಿದ್ದಾರೆ. ಆದರೆ ಅದು ತಂದೆ ಶಿಕ್ಷೆ ಕೊಟ್ಟಿರೋದಲ್ಲ, ಬಟ್ ಅವ್ರು ಅದನ್ನು ಅನುಭವ ಮಾಡ್ಕೊಂಡಿರೋದು ಬರೆ ಬಿದ್ದಂಗೆ. ನಿಜವಾಗ್ಲೂ ಕೆಳಗಡೆ ಬಂದಮೇಲೆ ನಾಲಿಗೆ ಮೇಲೆ ಬರೆ ಇತ್ತಂತೆ. ಮತ್ತು ಯಾರಿಗೋ ವಿಕಾರ ಜಾಸ್ತಿ ಇತ್ತಂತೆ. ವಿಕಾರ ಜಾಸ್ತಿ ಇದ್ದಿದ್ದಕ್ಕೆ, ಇವೆಲ್ಲ ರಿಯಲ್ ಆಗಿ ನಡೆದಿರುವಂಥದ್ದು ಆದಿಯಲ್ಲಿ. ಆಮೇಲೆ ವಿಕಾರ ಜಾಸ್ತಿ ಇದ್ದಿದ್ದಕ್ಕೆ ಅವರು ಮನೆಯಲ್ಲಿ ಏನೋ ಒದ್ದಾಡ್ತಿದ್ದಾರಂತೆ. ಅಂದರೆ ಬೆಂಕಿ ಯಾವ ಥರ, ಅಂದರೆ ಬೆಂಕಿಯಲ್ಲಿ ಶರೀರ ಬಿದ್ದಾಗ, ಬೆಂಕಿ ಬಿದ್ದಾಗ ಮೈ ಮೇಲೆ ಯಾವ ಥರ ಹುರಿಯುತ್ತೆ, ಬೆಂಕಿಯಲ್ಲಿ ಬೆಂದಾಗ ಸುಟ್ಟೋದಾಗ ಯಾವ ಥರ ಹುರಿಯುತ್ತೆ, ಆ ಥರ ಅನುಭವ ಆಗ್ತಿದೆ ಅಂತೆ ಅವರಿಗೆ ಶರೀರದ್ದು. ಏನು ಬಿದ್ದು ಒದ್ದಾಡ್ತಿದ್ದಾರಂತೆ. ಆಮೇಲೆ ಸಾರಿ ಕೇಳದಂತೆ, ಬಾಬಾ ಸಾರಿ, ಇನ್ಮೇಲೆ ನಾನು ವಿಕಾರದಲ್ಲಿ ನಾನು ಹೋಗೋದಿಲ್ಲ, ಇನ್ನು ಮುಂದೆ ನಾನು ಒಳ್ಳೆ ರೀತಿಯಲ್ಲಿ ನಾನು ನಡ್ಕೊಳ್ತೀನಿ ಅಂತ ಸಾರಿ ಕೇಳಿ, ಕ್ಷಮಾಪಣೆ ಕೇಳಿ, ಮತ್ತೆ ಅವರು ಸರಿ ಹೋಯ್ತಂತೆ ಅದು. ಆ ಥರ ಒಂದೊಂದು ಸಂಕಲ್ಪಕ್ಕೂ ಸುಳ್ಳು ಹೇಳಿದ್ರು, ಯೋಚನೆ ಮಾಡಿದ್ರು, ಏನೇ ಕರ್ಮ ಮಾಡಿದ್ರು, ಇನ್ನು ಮುಂದೆ ಸೆಕೆಂಡು ಸಹ ನಾವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ನಾವು ಅನುಭವಿಸೋ ಶಿಕ್ಷೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ, ಇವರೇನೋ ಪಾಪ ಮಾಡಿದ್ದಾರೆ ಅದಕ್ಕೆ ಇವ್ರಿಗೆ ಈ ಥರ ಶಿಕ್ಷೆ ಆಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ಬಾಯಲ್ಲಿ ಬರುತ್ತಂತೆ. ಇದು ಬಾಬಾ ತಿಳಿಸಿದ್ದಾರೆ ಅವ್ಯಕ್ತವಾಣಿಯಲ್ಲಿ. ಪ್ರತಿಯೊಬ್ಬರ ಒಂದು ಬಾಯಲ್ಲೂ ಬರುತ್ತೆ, ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ನೀವು ಹೇಳ್ದೇ ಇರ್ಬೋದು, ಆದರೆ ನೀವು ಅನುಭವಿಸ್ತಿರುವಂತಹ ಕಷ್ಟ, ದುಃಖ, ಆ ಒಂದು ಕರ್ಮಭೋಗ ಇರ್ಬೋದು, ಏನೇ ಇರ್ಬೋದು, ಅದು ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಇವ್ರದ್ದೇನೋ ಪಾಪ ಇದೆ, ಆ ಪಾಪಕ್ಕೆ ಅವ್ರಿಗೆ ಶಿಕ್ಷೆ ಅನುಭವಿಸ್ತಿದ್ದಾರೆ ಅನ್ನೋದವರು ಅರ್ಥ ಮಾಡ್ಕೋತಾರೆ, ನೀವು ಹೇಳಿಲ್ಲ ಅಂದರೂ ಕೂಡ ಅಂತ ಹೇಳಿದ್ದಾರೆ. ಅಷ್ಟು ಸೂಕ್ಷ್ಮವಾದ ಒಂದು ಪರಿಸ್ಥಿತಿಗಳು ಬರೋದಿದೆ ಮುಂದೆ. ಅದರಿಂದ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಈಗಲಾದರೂ ಎಚ್ಚೆತ್ಕೊಳ್ಳಿ, ಈಗಲಾದರೂ ಸಹ ಏನು ನಿಮಗೆ ಸಮಯ ಸಿಕ್ಕಿದೆ, ಎಲ್ಲ ಕೆಲಸ ಕಾರ್ಯ ಮಾಡ್ತಾನೂ ಕೂಡ ಏನು ಸಿಕ್ಕಿದೆ ಆ ಸಮಯವನ್ನು ತಂದೆ ಒಂದು ನೆನಪಲ್ಲಿ ಇರ್ತಾ ನೀವು ಕಳೆಯೋದಕ್ಕೆ ಟ್ರೈ ಮಾಡಿ. ಯಾವುದು ಏನೇ ಇದ್ರೂ ಕೂಡ ಎಲ್ಲನೂ ಸಹ ಯಾವುದು ಶಾಶ್ವತ ಅಲ್ಲ. ಎಲ್ಲ ಯಾಕೆ, ಏನೇ ಒಂದು ಸಂಬಂಧ ಇರಲಿ, ನಮ್ಗೆ ಯಾರಿಂದ ಏನು ಪ್ರೀತಿ ಸಿಗ್ತಿದೆ, ದುಃಖ ಸಿಗ್ತಿದೆ, ಸಹಯೋಗ ಸಿಗ್ತಿದೆ, ಅವೆಲ್ಲ ಸಾಲದ ರೂಪದಲ್ಲಿ ಸಿಗ್ತಿದೆ ಮಕ್ಕಳೇ ಅಂತ ಹೇಳ್ತಾರೆ. ಈಗ ನೀವು ಕೈವಾರ ನಾರಾಯಣ ಯಾರಿದಾರಲ್ಲ, ಅವರು ಯೋಗಿ ನಾರಾಯಣ, ಅವರು ಒಂದು ಕತೆ ಕೇಳಿರ್ಬೋದು. ಅವರು
ಇದ್ದಾಗ ಅವ್ರು ಬಳೆ ಮಾರ್ತಿದ್ರಲ್ಲ, ಆಗ ಅವರು ಹೋಗಿ ಎಲ್ಲರಿಗೂ ಸಹ ಬಳೆಯನ್ನ ಫ್ರೀಯಾಗಿ ತೊಡಿಸಿ ಬರ್ತಿದ್ರು. ಅಂದ್ರೆ ಹೆಂಡತಿ ತುಂಬಾ ಹಿಂಸೆ ಕೊಡ್ತಿರ್ತಾಳೆ. ಆಮೇಲೆ ಲಾಸ್ಟಲ್ಲಿ ಏನಾಗುತ್ತೆ, ಹೆಂಡತಿ ಮನೆಯಿಂದನೇ ಓಡಿಸ್ಬಿಡ್ತಾಳೆ ಹಿಂಸೆ ಕೊಟ್ಟು ಅಲ್ವಾ, ನೀನು ಇಲ್ಲೇ ಇಲ್ಲ ಹೋಗು ಅಂತ ಓಡಿಸ್ಬಿಡ್ತಾಳೆ, ನಿಂಗೆ ನಂಗೆ ಗಂಡನೇ ಬೇಡ ಹೋಗು ಅಂತ. ಆದರೆ ಅವರು ಒಳ್ಳೆಯ ಒಂದು ಸಾಧನೆ ಮಾಡಿ ಒಳ್ಳೆಯ ಒಂದು ಯೋಗಿ ಆದಾಗ, ಅಂದ್ರೆ ಊರಿಗೇನೋ ಒಂದು ಆಗಿರ್ತಾರೆ, ಆಮೇಲೆ ಊರಿಗೇನೋ ಒಂದು ದೊಡ್ಡ ಕಾಯಿಲೆ ಬಂದು ರೋಗ ಬಂದು ಆ ಮಗ ಮತ್ತೆ ಹೆಂಡ್ತಿನೂ ಕೂಡ ತೀರೋಗ್ಬಿಡ್ತಾರೆ, ಶರೀರ ಬಿಟ್ಬಿಡ್ತಾರೆ. ಆ ವಿಷಯ ತಿಳಿದಾಗ ಅವನು ಹೇಳ್ತಾನೆ ಏನಂತ ಅಂತಂದ್ರೆ, ನಮ್ಮ ಒಂದು ಸಾಲ ಋಣ ತೀರ್ತು, ಸಾಲದ ಋಣ ಅನ್ನೋದು ತೀರ್ತು, ಸಾಲ ತೀರ್ತು ಅಂತ ಹೇಳ್ತಾನೆ. ಯಾರು? ಯೋಗಿ ನಾರಾಯಣ. ಅಂದ್ರೆ ಅವ್ರು ತೀರೋದ್ರು ಅಂತ ವಿಷಯ ಕಿವಿಗೆ ಬಿದ್ದ ತಕ್ಷಣ ಆ ಒಂದು ಸಾಲ ಏನಿತ್ತು ಇಂದಿನ ಜನ್ಮಾಂತರದ ಒಂದು ಏನೋ ಸಾಲ ಇತ್ತಲ್ಲ, ಆ ಸಾಲ ಈಗ ತೀರ್ತು ಅಂತ ಹೇಳ್ತಾನೆ. ಅಂದ್ರೆ ನಮಗೆ ಯಾವುದೇ ಒಂದು ಸಂಬಂಧ ಸಿಕ್ಕಿರ್ಲಿ, ಅದು ಯಾವುದೇ ಸಂಬಂಧ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು, ಮೊಮ್ಮಕ್ಕಳು, ಫ್ರೆಂಡ್ಸು, ಯಾರೇ ಒಂದು ಸಂಬಂಧಗಳಿರ್ಬೋದು, ದುಡ್ಡಿರ್ಬೋದು, ಸಂಪತ್ತಿರ್ಬೋದು, ಏನೇ ಇರ್ಬೋದು, ಖುಷಿ ಸಂತೋಷ ದುಃಖ ದ್ವೇಷ ಇವೆಲ್ಲನೂ ಸಹ ನಮ್ಮ ಹತ್ರ ಬಂದಿದೆ ಅಂದ್ರೆ ಅದು ಸಾಲ. ಅರ್ಥ ಆಗ್ತಿದೆಯಲ್ಲ. ನಮ್ಮ ಹತ್ರ ಸುಮ್ಮನೆ ಯಾರು ಬಂದು ಪ್ರೀತಿ ಕೊಡೋದಿಲ್ಲ ನಮಗೆ, ಸುಮ್ಮನೆ ಯಾರು ಬಂದು ನಮಗೆ ದುಃಖ ಕೊಡೋದಿಲ್ಲ, ಸುಮ್ಮನೆ ಯಾರು ಮೋಸ ಮಾಡೋದಿಲ್ಲ, ಸುಮ್ಮನೆ ಯಾರು ನಮಗೆ ಸಹಯೋಗ ಕೊಡೋದಿಲ್ಲ. ಅದು ಇಂದಿನ ಒಂದು ಲೆಕ್ಕಾಚಾರ ಆಗಿರುತ್ತೆ. ಸಾಲ ಅಂತ ಹೇಳ್ತಾರೆ, ಅದು ಚುಕ್ತ ಮಾಡ್ಕೊಳ್ಳೋದಕ್ಕೆ ಅದು ಬಂದಿರುತ್ತೆ ನಮ್ಮ ಹತ್ರ. ಯಾವುದೇ ಒಂದು ಸಂಬಂಧ, ಒಂದು ಹೆಂಡತಿ ಅಪ್ಪ ಅಮ್ಮ ಅವರು ಅಷ್ಟೇನೆ, ನಾವೇನು ಹಿಂದೆ ಮಾಡಿರ್ತೀವಿ ಅದನ್ನ ತೀರಿಸೋದಕ್ಕೆ ಅವರು ಸಹ ಅಪ್ಪ ಆಗಿ ಹೆಂಡತಿ ಆಗಿ ಮಕ್ಕಳಾಗಿ ನಮಗೆ ಸಂಬಂಧದಲ್ಲಿ ಅಂದ್ರೆ ಸಂಬಂಧದಲ್ಲಿ ಬರ್ತಾರೆ ಅವರು. ಅವೆಲ್ಲ ಸಾಲಗಳು. ಸಾಲ ತೀರ್ತು ಅಂದ್ರೆ ನಮಗೆಲ್ಲರೂ, ನೀವು ನೋಡಿರ್ತೀರಾ, ಎಲ್ಲರಿಗೂ ಸಹ ನೋಡಿ ಕೇಳಿ ಅನುಭವ ಇರುತ್ತಲ್ಲ, ನೋಡಿ ಯಾರ ಜೊತೆ ಲೆಕ್ಕಾಚಾರ ಇರುತ್ತೆ, ಲೆಕ್ಕಾಚಾರ ತೀರ್ತು ಅಂದ್ರೆ ಒಂದು ಸೆಕೆಂಡು ಅವ್ರ ಜೊತೆ ಇರೋದಿಲ್ಲ, ಹೊರಟೋಗು. ಎಷ್ಟೇ ಪ್ರೀತಿ ಇರಲಿ, ಒಂದು ಹೆಂಡತಿ ಗಂಡನ ಮಧ್ಯೆ ಎಷ್ಟೇ ಪ್ರೀತಿ ಇರಲಿ, ತಾಯಿ ಮಕ್ಕಳ ಬಗ್ಗೆ, ತಂದೆ ತಾಯಿ ಮಕ್ಕಳ ಮಧ್ಯೆ ಎಷ್ಟೇ ಪ್ರೀತಿ ಇರಲಿ, ಅವರ ಸಮಯ ಬಂದಾಗ ಅವ್ರು ಬಿಟ್ಟು ಹೋಗ್ಲೇಬೇಕು. ಯಾರು ಅವ್ರ ಜೊತೆ ನಂಗೆ ತುಂಬಾ ಪ್ರೀತಿ ನೀನಂದ್ರೆ ಅಂತೇಳಿ ಅವರು ಬದುಕಿರೋವರೆಗೂ ನಾವು ಬದುಕಿರೋಕ್ಕಾಗೋದಿಲ್ಲ. ನಮ್ಮ ಸಮಯ ಬಂತಂದ್ರೆ ನಾವು ಹೋಗ್ತಾ ಇರಬೇಕು. ಅಂದ್ರೆ ಏನು, ನಮ್ಗವ್ರಿಗೂ ಏನ್ ಸಾಲ ಇರುತ್ತೆ, ಸಾಲ ತೀರೋವರೆಗೂ ನಾವು ಅವ್ರ ಜೊತೆ ಇರ್ತೀವಿ. ಸಾಲ ತೀರ್ತು ಅಂದ್ರೆ ಅಲ್ಲಿ ಬಿಟ್ಟು ಹೋಗ್ತಾ ಇರ್ಬೇಕು ನಾವು, ಯಾರು ಉಳಿಯೋದಿಲ್ಲ ಅಲ್ಲ. ₹1 ಸಾಲ ಇದ್ರೂ ಕೂಡ ಆ ಸಾಲ ತೀರ್ಸೋದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ, ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ. ಆ ₹1 ತೀರ್ತು ಅಂದ್ರೆ ಮತ್ತೆ ಹೊರಟೋಗ್ತಾರೆ ಅವ್ರು, ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ. ಯಾಕೆ ಅಂತಂದ್ರೆ ಇದೆಲ್ಲ ಸಾಲ. ಈ ಸಾಲ ಎಲ್ಲರೂ ನಾವು ಏನು ದೇಹಾಭಿಮಾನದಲ್ಲಿ ಇದೇನೇನು ಮಾಡಿದೀವಿ ಅದೆಲ್ಲ ಕರ್ಮ ಬಂಧನಗಳು, ಅದೆಲ್ಲ ಸಾಲದ ರೂಪದಲ್ಲಿ ಸಿಕ್ಕಿದೆ. ಈಗ ನಾವು ಆತ್ಮಾಭಿಮಾನಿಯಾಗಿ ತಂದೆಯ ಒಂದು ಸಂತಾನ ಆಗಿ ತಂದೆಯ ಒಂದು ನೆನಪಲ್ಲಿದ್ದು ಅವರೆಲ್ಲರೂ ನನ್ನ ಆತ್ಮಿಕ ಸಹೋದರರು ಅನ್ನೋ ಒಂದು ದೃಷ್ಟಿ, ಆ ಒಂದು ಸಂಕಲ್ಪಗಳನ್ನ ಮಾಡ್ತಾ, ಶುಭ ಭಾವನೆ ಕಲ್ಯಾಣ ಭಾವನೆಯನ್ನ ಹಿಡ್ತಾ, ಅವರಿಗೆ ಸುಖ ಶಾಂತಿ ಒಂದು ವೈಬ್ರೇಷನ್ಸ್ ಅನ್ನ ಕೊಡ್ತಾ, ತಂದೆ ಒಂದು ಪರಿಚಯವನ್ನ ಕೊಡ್ತಾ, ಅವರು ಮಾತಲ್ಲಿ ಕೇಳಿಲ್ಲ ಅಂದ್ರೆ ಬೇಡ, ಅಟ್ಲೀಸ್ಟ್ ಸಂಕಲ್ಪಗಳಲ್ಲಿ ಶುಭ ಭಾವನೆ ವೈಬ್ರೇಷನ್ಸ್ ಮೂಲಕ ಆದ್ರೂ ಸದಾ ಅವ್ರಿಗೆ ಕೊಡ್ತಾ ನಾವು ಆ ಒಂದು ಸಾಲವನ್ನ ನಾವು ತೀರಿಸ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಅಷ್ಟೇನೆ ಕರ್ಮದ ಲೆಕ್ಕಾಚಾರ ಇರೋದ್ರಿಂದಾನೇ ನಮ್ಮ ಹತ್ರ ಬರುತ್ತೆ ಅದು, ಇಲ್ಲ ಅಂದ್ರೆ ಯಾವುದು ಬರೋದಿಲ್ಲ. ಯಾರೇ ದುಃಖ ಕೊಟ್ರು, ಗಂಡನಿಗೆ ಹೆಂಡತಿ ಕೊಡ್ತಿರ್ತಾಳೆ, ಹೆಂಡತಿ ಗಂಡನಿಗೆ ಕೊಡ್ತಿರ್ತಾರೆ ದುಃಖ ಹಿಂಸೆ ಎಲ್ಲ. ಈಗೆಲ್ಲ ನೋಡ್ತಿದ್ದೀರಲ್ಲ ನೀವು, ಎಷ್ಟೋ ಹೇಳ್ತಾರೆ ಹೆಂಡತಿ ಟಾರ್ಚರ್ಗೆ ಗಂಡ ಸೂಸೈಡ್ ಮಾಡ್ಕೊಂಡ್ಬಿಟ್ಟ, ಲೈವಲ್ಲಿ ಸೂಸೈಡ್ ಮಾಡ್ಕೊಂಡ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲ ಹೆಂಡತಿ ಸೂಸೈಡ್ ಇಲ್ಲ ಹೆಂಡತಿ ಗಂಡನ ಸಾಯಿಸೋದು, ಗಂಡ ಹೆಂಡತಿನ ಸಾಯಿಸೋದು, ಅಪ್ಪ ಅಮ್ಮ ಮಕ್ಕಳನ್ನ ಸಾಯಿಸೋದು, ಮಕ್ಕಳು ಅಪ್ಪ ಅಮ್ಮನ ಸಾಯಿಸೋದು. ಯಾವುದು ಯಾಕೆ ಹೇಳ್ತಾರಲ್ಲ, ಅಪ್ಪ ಅಮ್ಮ ಅನ್ನೋಂಥವ್ರು ತುಂಬಾ ಶ್ರೇಷ್ಠ, ಮಕ್ಕಳು ಮೋಸ ಮಾಡ್ಬೋದು, ಅಪ್ಪ ಅಮ್ಮ ಮೋಸ ಮಾಡೋದಿಲ್ಲ ಅಂದ್ರೆ ಆಗ ಒಂದು ಕರ್ಮಗಳು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಆಗ ಆ ಒಂದು ಭಾವನೆನೇ ಇತ್ತು. ಅಪ್ಪ ಅಮ್ಮ ಅಂದ್ರೇನೆ ಅದೇ ತರ ಕರ್ಮಗಳನ್ನ ಮಾಡ್ಕೊಳ್ತಾ ಬರ್ತಿದ್ರು, ಅದೇ ತರನೇ ಫಲನೂ ಸಹ ಸಿಕ್ತಿತ್ತು. ಆದ್ರೆ ಈಗ ಇಲ್ಲ, ಏನ್ ಲೆಕ್ಕಾಚಾರ ಇದಿವಾಗ ಅದಿಲ್ಲ. ಮಕ್ಕಳು ತಂದೆ ತಾಯಿನ ಸಾಯಿಸ್ತಾರೆ, ತಂದೆ ತಾಯಿ ಮಕ್ಕಳನ್ನ ಸಾಯಿಸ್ತಾರೆ. ಇದು ನೀವು ಎಲ್ಲ ಘಟನೆಗಳು ನೋಡ್ತಿದ್ದೀರಲ್ಲ. ಯಾಕೆ ಹೇಳಿ, ಇದು ಸಾಲ. ಯಾರು ಏನ್ ಮಾಡಿರ್ತಾರೆ ಅದನ್ನ ಮಕ್ಕಳು ಪಾಪ ಮಾಡಿದ್ರು ಕೂಡ ತಂದೆ ತಾಯಿ ಪಾಪ ಮಾಡಲ್ಲ ಅಂತ ಹೇಳ್ತಿದ್ರು ಅಲ್ವಾ. ಆಗ ಆತರ ಕರ್ಮಗಳು ನಡೀತಿತ್ತು, ತಂದೆ ತಾಯಿ ಅಂದ್ರೆ ಆತರ ಇರ್ತಿದ್ರು ಅವರು. ಆದ್ರೆ ಬರ್ತಾ ಏನಾಗ್ತಾ ಅತಿ ತಮೋ ಪ್ರಧಾನದಲ್ಲಿ ಬರ್ತಾ ಇವಾಗ ಎಲ್ಲಾನು ಪಾಪ ಮಾಡಕ್ ಶುರು ಹೋಗಿದ್ದಾರೆ. ಇಲ್ಲಿ ಏನಿದ್ರು ಲೆಕ್ಕ ಚುಕ್ತ ಮಾಡ್ಕೋಬೇಕಷ್ಟೇ. ಇಲ್ಲಿ ಲೆಕ್ಕ ಹಿಸಾಬ್ ಕಿತಾಬ್ ಚುಕ್ತ ಮಾಡ್ಕೊಳ್ಳೋದಷ್ಟೇ ಇಲ್ಲಿ. ಯಾರಾದ್ರೆ ಏನು,
ಅಲ್ವಾ? ಇಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಮಕ್ಕಳಾಗಿ ಹುಟ್ಟುವಂಥದ್ದು, ಅದಕ್ಕೋಸ್ಕರ ಹೆಂಡತಿಯಾಗಿ, ಅದಕ್ಕೋಸ್ಕರ ಗಂಡನಾಗಿ ಬರುವಂಥದ್ದು. ಯಾರು ಫ್ರೀಯಾಗಿ ಪ್ರೀತಿ ಕೊಡೋದಿಲ್ಲ, ಯಾರು ಫ್ರೀಯಾಗಿ ನಮಗೆ ದ್ವೇಷನೂ ಕೂಡ ಕೊಡೋದಿಲ್ಲ. ಏನೇ ಬಂದರೂ ಜೀವನದಲ್ಲಿ ನಮ್ಮ ಲೆಕ್ಕಾಚಾರ ಸಮಾಪ್ತಿ ಆಗ್ತಿದೆ. ನಾವೇನೋ ಕೊಟ್ಟಿರೋದನ್ನ ಅವ್ರು ವಾಪಸ್ ಕೊಡ್ತಿದ್ದಾರೆ. ನಾವು ಕೊಡೋದು ತಗೊಳ್ಳೋದಿರುತ್ತಲ್ಲ ಹಿಂದಿನ ಜನ್ಮಗಳಿಂದ, ಅದಕ್ಕೇನೆ ಬರ್ತಾರೆ. ನಾವು ಅದಕ್ಕೆ ಅವರಾದ್ರೂ ಬರ್ತಾರೆ ನಮ್ಮ ಹತ್ರ, ಇಲ್ಲ ನಾವಾದ್ರೂ ಅವ್ರ ಹತ್ರ ಹೋಗ್ತೀವಿ. ಸುಮ್ಮನೆ ಯಾವುದೋ ಆಗುವಂತಹದ್ದಲ್ಲ ಅದು, ಅಲ್ವಾ? ಇದನ್ನ ನಾವು ಅರ್ಥ ಮಾಡಿಕೊಂಡು ಏನ್ ನಮ್ದು ಹಿಂದಿನ ಜನ್ಮಗಳ ಸಾಲ ಇದೆ, ಅವ್ರು ನಮಗೆ ದುಃಖ ಕೊಡ್ತಿರ್ತಾರೆ ಅಲ್ವಾ? ಅಂದ್ರೆ ನಾವು ಹಿಂದೆ ದುಃಖ ಕೊಟ್ಟಿರ್ತೀವಿ ನೋಡಿ, ಏನ್ ನಾವು ದುಃಖ ಕೊಡ್ತೀವಿ ಅದು ಸಾಲ. ಸುಖ ಅನ್ನೋದು ಸಂಪಾದನೆ, ಆಯ್ತಲ್ಲ? ಸುಖ ಅನ್ನೋದು ಸಂಪಾದನೆ, ದುಃಖ ಅನ್ನೋದು ಸಾಲ ಆಗಿದೆ. ನಾವು ದುಃಖ ಕೊಟ್ಟಿರ್ತೀವಿ, ಅದು ಸಾಲ. ಈಗ ನಾವು ಸುಖ ಕೊಟ್ಟು ಅವರಿಗೆ ನಾವು ಆ ಸಾಲವನ್ನ ತೀರಿಸ್ಕೊಳ್ಬೇಕು, ಆಗ್ಲೇನೆ ಸಾಲ ತೀರೋದಕ್ಕೆ ಸಾಧ್ಯ ಆಗುವಂತಹದ್ದು, ಅಲ್ವಾ? ಯಾಕೆ ಅಂತಂದ್ರೆ ಬರ್ತಾರೆ ಇವಾಗ ನೋಡಿ, ಅವ್ರಿಗೆ ನಾನು ತಪ್ಪು ಮಾಡ್ತಿದ್ದೀನಿ, ಯಾರಾದ್ರೂ ದುಃಖ ಕೊಡ್ತಿರೋರಿಗೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಕೂಡ ಅರಿವಿರೋದಿಲ್ಲ. ಯಾಕೆ ಹೇಳಿ? ಸಾಲ ಮಾಡಿರೋರು ಸಾಲ ಕೊಟ್ಟಿರ್ತಾರೆ. ಈಗ ನಮಗೆ ಅವ್ರು ಸಾಲ ಕೊಟ್ಟಿರೋರು ಬಂದ್ಬಿಟ್ಟು ನಾನು ಅಳ್ತಿದ್ರು ಕೂಡ ಅವ್ರು ಬಿಡೋದಿಲ್ಲ, ನನ್ನ ಸಾಲ ನಂಗೆ ತೀರಿಸು ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅವ್ರು ಕೊಟ್ಟಿರ್ತಾರೆ, ಅವ್ರು ಪಡ್ಕೊಳ್ಳೋದಷ್ಟೇ ಅವ್ರ ಒಂದು ಗುರಿಯಾಗಿರುತ್ತೆ ಹೊರತು ಅವರು ಅಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ, ನನ್ನ ಸಾಲ ಬಂದಿದ್ದು ನನಗೆ ಬೇಕು, ನೀನೇನಾದ್ರೂ ಮಾಡ್ಕೊ, ತಗೊಳ್ಳೋವಾಗಿತ್ತು ಇವಾಗ ಇಲ್ವೇನೋ ಅಂತ ಕೇಳ್ತಾರೆ ಅಲ್ವಾ? ಬಂದು ಪೀಡಿಸ್ತಾರ ಇಲ್ವಾ? ಕೊಡೋವರೆಗೂ ಬಿಡೋದಿಲ್ಲ ಅಲ್ವಾ? ಈಗ ಅಂತಿಮ ಸಮಯ ಬೇರೆ, ಈಗ ನಾವು ಬಿಡ್ತಾರ ನಮ್ಮನ್ನ? ಸಾಲ ಮಾಡಿ ದುಃಖ ಕೊಟ್ಟಿದೀವಿ ಹಿಂದೆ, ಈಗ ಆ ದುಃಖವನ್ನ ಕೊಡ್ತಿದ್ದಾರೆ. ಅನ್ಕೋತೀವಿ ನಾವು, ನೋಡ್ದಾ ಇವರು ನಾನು ಅವ್ರಿಗೆ ದುಃಖ ಕೊಡ್ತಿದ್ದೀನಿ ಅನ್ನೋ ಫೀಲು ಕೂಡ ಅವ್ರಿಗೆ ಆಗೋದಿಲ್ಲ. ಆ ಸಮಯದಲ್ಲಿ ನಾವು ಲೆಕ್ಕಾಚಾರ ತೀರೋ ಸಮಯದಲ್ಲಿ ನಾನು ತಪ್ಪು ಮಾಡ್ತಿದ್ದೀನಿ ಅನ್ನೋ ಅರಿವು ಸಹ ಇರೋದಿಲ್ಲ. ಯಾಕೆ ಅಂದ್ರೆ ಅವ್ರ ಪ್ರಕಾರವಾಗಿ ಅವ್ರು ಕರೆಕ್ಟೇ ಇರ್ತಾರೆ. ಯಾಕಂದ್ರೆ ಅದು ಲೆಕ್ಕಾಚಾರ ಆಗಿರುತ್ತೆ. ಯಾರು ಜ್ಞಾನಿಗಳಾಗಿರ್ತಾರೆ, ತಂದೆ ನೆನಪಲ್ಲಿರ್ತಾರೆ, ಆ ಸಮಯದಲ್ಲಿ ಅವರಿಗೆ ತಿಳುವಳಿಕೆ ಅಂದ್ರೆ ಜ್ಞಾನ ಅನ್ನೋದು ಇಮರ್ಜ್ ಆಗತ್ತೆ. ಬಾಬಾ ಏನ್ ಮಾಡ್ತಾರೆ, ಈಗ ಜ್ಞಾನ ಇಮರ್ಜ್ ಆಗತ್ತಲ್ಲ, ಆ ಸಮಯದಲ್ಲಿ ನಾನು ಯಾವ ತರ ಇರಬೇಕು ಅನ್ನೋದು ಟಚ್ ಆಗತ್ತೆ. ಆಗ ನಾವು ಶಾಂತಿಯಿಂದ ಅವ್ರಿಗೆ ವೈಬ್ರೇಷನ್ಸ್ ಕೊಡ್ತಾ ಹೋದಾಗ ಅದು ಸಾಲ ತೀರತ್ತೆ. ಮತ್ತೆ ಹೊಸದಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬಾರ್ದು. ಹಿಂದೆ ಏನಿದೆ ಆ ಸಾಲವನ್ನ ಅವರು ಈಗ ತೀರಿಸ್ತಿದ್ದಾರೆ, ನಾವು ಅದನ್ನ ತೀರೋದಕ್ಕೆ ಬಿಟ್ಟು ಬಿಡ್ಬೇಕು. ನಾವು ಈಗ ನಾನು ಹಿಂದೆ ಕೊಟ್ಟಿರೋ ದುಃಖ ಏನಿದೆ ಅದನ್ನ ಈಗ ವಾಪಸ್ ಕೊಟ್ಟು ಅವ್ರು ತೀರಿಸ್ಕೊಳ್ತಿದ್ದಾರೆ. ಈಗ ನಾನು ಏನ್ ಕೊಡ್ಬೇಕು ಅವ್ರಿಗೆ? ಸುಖ ಕೊಡ್ಬೇಕು. ಒಳ್ಳೆ ಭಾವನೆ, ಒಳ್ಳೆ ದೃಷ್ಟಿ, ಒಳ್ಳೆ ಸಂಕಲ್ಪಗಳನ್ನ ಮಾಡ್ತಾ ಕ್ಷಮಿಸಿ, ಕ್ಷಮೆಯನ್ನ ಕೇಳಿ ಯೋಗದಲ್ಲಿ. ಆ ಥರ ಎಲ್ಲ ಮಾಡ್ತಾ ದುಃಖ ಕೊಡ್ತಿದ್ದಾರೆ ಜಾಸ್ತಿ ಅಂದಾಗ ನೀವು ಆ ಥರ ಮಾಡ್ಬೇಕಾ? ಕ್ಷಮೆ ಕೇಳ್ಬೇಕಾಗತ್ತೆ ಯೋಗದಲ್ಲಿ ಕೂತು. ಇಂದಿನ ಜನ್ಮದ ಲೆಕ್ಕಾಚಾರ ಇರುತ್ತೆ, ಅದಕ್ಕೋಸ್ಕರ. ಮತ್ತೆ ಅವ್ರಿಗೆ ನೀವು ಏನು ಶುಭ ಭಾವನೆ, ಒಂದು ವೈಬ್ರೇಷನ್ಸ್ ಅನ್ನ ಕೊಡ್ತಾ ನೀವು ಓದಂತೆ ಏನಾಗತ್ತೆ, ಇಂದಿನದ್ದು ಲೆಕ್ಕಾಚಾರ ಸಮಾಪ್ತಿ ಆಗತ್ತೆ. ಮುಂದೆ ಏನ್ ತಯಾರಾಗತ್ತೆ, ಸುಖದ ಒಂದು ಭವಿಷ್ಯ ಅನ್ನೋದು ತಯಾರಾಯ್ತು. ನಮ್ಮ ಕೈಯಲ್ಲೇ ಇದೆ. ಇಂದಿನದ್ದು ನಮ್ಮ ಕೈಯಲ್ಲಿಲ್ಲ. ಈಗ ಹಿಂದೆ ನಾನು ಏನ್ ಬೀಜ ನೆಟ್ಟಿದ್ದೆ, ದುಃಖದ ಬೀಜ ನೆಟ್ಟಿದ್ದೆ, ದುಃಖದ ಫಲ ಸಿಕ್ತು ಈಗ ನನಗೆ. ಈಗ ನಾನು ಸುಖದ ಬೀಜ ನೆಡ್ತೀನಿ ಅಂತಂದಾಗ ಮುಂದೆ ಸುಖದ ಫಲ ಅನ್ನೋದು ನಂಗೆ ಸಿಗುತ್ತೆ. ಅದು ನನ್ನ ಕೈಯಲ್ಲೇ ಇದೆ. ನಾನು ಸುಖ ಬೇಕಾ ದುಃಖ ಬೇಕಾ ಅನ್ನುವಂತಹದ್ದು ನನ್ನ ಕೈಯಲ್ಲೇ ಇದೆ. ಒಂದು ಸಂಬಂಧ ಇರ್ಬೋದು, ಒಂದು ಮನೆತನ ಇರ್ಬೋದು, ಯಾವುದೇ ಏನೇ ಆಗಿರ್ಬೋದು, ಅದೆಲ್ಲ ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಈ ಸಮಯದಲ್ಲೇನೆ ನಾವು ಶ್ರೇಷ್ಠ ಸಂಕಲ್ಪಗಳನ್ನ ಮಾಡ್ತಾ, ಶ್ರೇಷ್ಠ ಸಂಸ್ಕಾರಗಳನ್ನ ತಯಾರು ಮಾಡ್ಕೊಳ್ತಾ, ಶ್ರೇಷ್ಠ ಗುಣಗಳನ್ನ ತಯಾರು ಮಾಡ್ಕೊಳ್ತವ್ರು ಇಡೀ ಕಲ್ಪದಲ್ಲಿ ನಾವು ಶ್ರೇಷ್ಠವಾಗಿನೇ ನಾವು ಬದುಕ್ತೀವಿ. ಅದಕ್ಕೆ ಹೇಳ್ತಾರೆ, ಈಗ ಸಮಯ ಏನಿದೆ ಈ ಸಮಯವನ್ನು ಗುರುತಿಸಿ ಇದ್ರ ಕಡೆ ಗಮನ ಕೊಡಿ, ಅಟೆನ್ಷನ್ ಅನ್ನ ಕೊಡಿ. ಎಂತಹ ಸಮಯ ಆಗಿದೆ, 1 ಸೆಕೆಂಡ್ ಎಷ್ಟೋ ವರ್ಷಗಳಿಗೆ ಸಮ ಅಂತ ಹೇಳ್ತಾರೆ. ಅಂದಾಗ 1 ಸೆಕೆಂಡ್ ನಾನು ಕಳ್ಕೊಂಡೆ ಅಂದ್ರೆ ಎಷ್ಟು ಅಲ್ವಾ? 1 ಸೆಕೆಂಡ್ ಪದಮಗಳ ಸಂಪಾದನೆಯನ್ನ ಮಾಡಿಸುತ್ತೆ ಅಂದಾಗ ಮತ್ತೆ ಎಷ್ಟು ಸಮಯವನ್ನ ನಾನು ವ್ಯರ್ಥ ಮಾಡ್ತಿದ್ದೀನಿ, ಮತ್ತೆ ನಾನು ಸಾಲ ಮಾಡ್ತಿದ್ದೀನ, ಮತ್ತೆ ನಾನು ಸಂಪಾದನೆ ಮಾಡ್ಕೊಳ್ತಿದ್ದೀನ, ಇಲ್ಲ ನಾನು ತೀರಿಸ್ತಿದ್ದೀನ. ಈಗ ನೋಡಿ, ಈಗ ಇಂದಿನ ಒಂದು 63 ಜನ್ಮದ ಲೆಕ್ಕಾಚಾರ ಸಾಲವನ್ನ ತೀರಿಸುವಂತ ಸಮಯನೂ ಇದೇ ಆಗಿದೆ. ಯಾರು ಚೆನ್ನಾಗಿ ಯೋಗ ಮಾಡ್ತಾರೆ, ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಆ ಪುರುಷಾರ್ಥದಲ್ಲಿ, ಆ ಯೋಗದಲ್ಲಿ ಆ 63 ಜನ್ಮದ ಸಾಲ ಲೆಕ್ಕಾಚಾರ ತೀರೋಗುತ್ತೆ. ಜೊತೆಗೆ ಮುಂದಿನ ಕಲ್ಪಕ್ಕೆ ಸಂಪಾದನೆ ಜಮಾ ಆಗುತ್ತೆ. ಸುಖ, ಶಾಂತಿ, ಸಂಪತ್ತು, ಆರೋಗ್ಯ, ಒಳ್ಳೆ ಸಂಬಂಧಗಳು, ನೆಮ್ಮದಿ ಜೀವನ, ಇದೆಲ್ಲ ಈಗ್ಲೇನೆ ಅದೇ ಸಂಪಾದನೆ, ಅದು ತಯಾರಾಗತ್ತೆ. ಅರ್ಥ ಆಗ್ತದ? ಇವಾಗ ಇದ್ರ ಕಡೆ ಗಮನ ಕೊಟ್ಟು ನಿಮಿತ್ತವಾಗಿ ನಾವು ಮನೆಯಲ್ಲಿ ಗೃಹಸ್ಥದಲ್ಲೇ ಇದ್ರೂ ಕೂಡ ನೀವು ಅದು ಲೌಕಿಕವನ್ನ ಅಲೌಕಿಕವಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಮನಸ್ಸು ಬುದ್ಧಿಯಿಂದ ಅಲೌಕಿಕವಾಗಿ
ತಯಾರು ಮಾಡ್ಕೊಳ್ತಾ ಅಲೌಕಿಕವಾದ ಒಂದು ಜೀವನವನ್ನು ನಡೆಸ್ತಾ ನಮ್ಮ ಮುಂದಿನ ಜೀವನವನ್ನು ನಾವು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಸಮಯ ಎಂತಹದ್ದಿದೆ. ಈಗ ಏನೇನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಅದೇ ಹೇಳಿದ್ರಲ್ಲ, ಇವಾಗ ನೋಡಿ, ಮೊದಲು ಬ್ರಹ್ಮಕುಮಾರಿ ಸೇನಪ್ಪ ವಿನಾಶ ವಿನಾಶ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆದ್ರೆ ಈಗ ಎಲ್ಲ ನಾಗ ಸಾಧುಗಳಿರ್ಬೋದು, ಪ್ರತಿಯೊಬ್ಬರ ಒಂದು ಬಾಯಲ್ಲಿ ವಿನಾಶದ ಒಂದು ಬಗ್ಗೆನೇ ಬರ್ತಿದೆ. ಯಾರು ನೋಡು ವಿನಾಶ ಆಗುತ್ತೆ, ಕಲಿಯುಗ ಅಂತ್ಯ ಆಗುತ್ತೆ, ಇದನ್ನೇ ಹೇಳ್ತಿದ್ದಾರೆ. ಯಾರ ಬಾಯಲ್ಲಿ ನೋಡು ಇದೇ ಬರ್ತಿದೆ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಅದು ಅರ್ಥ ಆಗ್ತಾ ಇದೆ, ಈಗ ಕಲಿಯುಗ ಅಂತಿಮ ಸಮಯ ಅನ್ನುವಂತಹದ್ದು. ಅದರಿಂದ ಇವಾಗ ನಾವು ಅದರ ಒಂದು ಅವ್ರಿಗೆ ಈಗ ಹೇಳ್ಕೊತಾ ಇದ್ದಾರೆ, ನಾವು ಈಗ ಬ್ರಾಹ್ಮಣರು ಸೋಮಾರಿಗಳಾಗ್ಬಿಡ್ತಾ ಹೋಗ್ತಿದ್ದೀವಿ. ಸಮಯಕ್ಕೆ ನಾವು ಎದುರು ನೋಡಬಾರ್ದು. ಸಮಯ ಶಿಕ್ಷಕನಾಗ್ಬಿಡತ್ತೆ. ಸಮಯವನ್ನು ನೀವು ಶಿಕ್ಷಕನಾಗಿ ಮಾಡ್ಕೊಳ್ಬೇಡಿ. ನಿಮ್ಮ ರಚನೆ ಆಗಿದೆ ಅದು ಸಮಯ. ನೀವು ಮಾಸ್ಟರ್ ರಚಯಿತರಾಗಿದ್ದೀರಾ. ರಚನೆಗೆ ನೀವು ಮಾಸ್ಟರ್ ರಚಯಿತರು. ನಿಮ್ಮ ರಚನೆ ಅದು. ನೀವು ಅದನ್ನ ರಚಯಿತನಾಗಿ ಮಾಡಕ್ಕೆ ಬಿಡಬೇಡಿ ನೀವು ಅಂತ ಅದಕ್ಕೆ ಬಾಬಾ ಹೇಳ್ತಾರೆ. ಅದಕ್ಕೂ ಮುಂಚೆನೆ ನಾವು ರೆಡಿ ಆಗ್ಬೇಕು. ಅದೇನು ಮಾಡೋದಿಲ್ಲ. ಅದು ನಮಗೋಸ್ಕರ ಕಾಯ್ಬೇಕೆ ಹೊರತು ನಾವು ಅದಕ್ಕೋಸ್ಕರ ಕಾಯಬಾರ್ದು ಅಂತ ಬಾಬಾ ತಿಳಿಸ್ತಾರೆ. ಅರ್ಥ ಆಯ್ತಲ್ಲ? ಓಂ ಶಾಂತಿ.